ಸಂಜೆ 6 ಗಂಟೆ. ಬಿಗ್ ಬಾಸ್, ನನಗೆ ನಿನ್ನೆ ನಡೆದಿದ್ದ ಘಟನೆ ತುಂಬಾ ನನಗೆ ಹರ್ಟ್ ಆಗಿದೆ ಬಿಗ್ ಬಾಸ್. ಅದಕ್ಕೆ ಎಲ್ಲೋ ಒಂದು ಕಡೆ ಒಂದು ಉತ್ತರ ಸಿಗಬೇಕು ಅನ್ನೋ ಕಾರಣಕ್ಕೆ ನಾನು ಆಹಾರ ತಿನ್ನಬಾರ್ದು, ಸೇವಿಸಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಬಿಟ್ಟಿದ್ದೀನಿ. ಎಲ್ಲೋ ಒಂದು ರೀತಿಯಲ್ಲಿ ತುಂಬಾ ಪರ್ಸ್ನಲಿ ತೇಜೋವಧಿ ಮಾಡುವಂಥದ್ದಾಯಿತು. ಅಶ್ವಿನಿ, ಹಾಂ ಬಿಗ್ ಬಾಸ್. ನಿಮ್ಮ ಎಲ್ಲ ಮಾತುಗಳನ್ನು ಬಿಗ್ ಬಾಸ್ ಕೇಳಿಸ್ಕೊಂಡಿದ್ದಾರೆ. ಖಂಡಿತ ಕೂತು ಮಾತಾಡೋಣ. ಮೊದಲಿಗೆ ಹಾಲನ್ನು ಕುಡೀರಿ. ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಬಿಗ್ ಬಾಸ್ ತಿಳಿಸ್ತಿರೋದು, ಹಾಲನ್ನು ಕುಡೀರಿ, ರಿಲ್ಯಾಕ್ಸ್ ಆಗಿ ಆರಾಮಾಗಿ ಮಾತಾಡೋಣ. ಓಕೆ ಬಿಗ್ ಬಾಸ್. ಹೇಳಿ ಅಶ್ವಿನಿ. ಬಿಗ್ ಬಾಸ್, ಮನೆಯಲ್ಲಿ ತುಂಬಾ ಒಂಥರ ಡಿಸ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ. ಏಕೆಂದರೆ ಒಂದು ಗಿಲ್ಲಿಯ ವಾತಾವರಣ ತುಂಬಾ ಹದಗೆಟ್ಟಿದೆ, ಪ್ರಚೋದನೆ ಮಾಡುವಂಥದ್ದು. ಮತ್ತು ನಮಗೆ ಈ ಕಡೆ ರೂಮಲ್ಲಿ ಇರೋವಂಥವ್ರಿಗೆ ತೇಜೋವಧಿ ಮಾಡುವಂಥದ್ದು. ಒಂಥರ ಬಂದಿದ್ದ ದಿನದಿಂದ ಇವತ್ತಿನವರೆಗೂ ಹಲವಾರು ಹೆಸರುಗಳನ್ನ ಇಟ್ಟಿರುವಂಥದ್ದು ತುಂಬ ಚೀಪ್ ಅಂತ ಅನಿಸುತ್ತೆ ಬಿಗ್ ಬಾಸ್. ಡಿಮೋಟಿವೇಟ್ ಮಾಡೋದು, ಆಮೇಲೆ ಪ್ರತಿಯೊಂದು ಹಂತದಲ್ಲೂ ಎಲ್ಲದರಲ್ಲೂ ಕೂಡ ಮಾತಾಡುವಂಥದ್ದು. ಇದೆಲ್ಲ ಯಾವುದು ಒಂದು ರೀತಿಲಿ ಮನೆಯಲ್ಲಿ ಸರಿಯಾದ ವಾತಾವರಣ ಅಂತ ಅನ್ನಿಸ್ತಾ ಇಲ್ಲ. ಆಮೇಲೆ ನನಗೂ ರಘು ಅವ್ರಿಗೂ ನಿನ್ನೆ ಆದಂಥ ಘಟನೆ ನೀವು ಹೇಳಿದ್ರಿ, ನಾವು ನೋಡಿದ್ದೀವಿ ಅಂತ. ಅಫ್ಕೋರ್ಸ್ ನೋಡಿರ್ತೀರಿ ಬಿಗ್ ಬಾಸ್. ನನಗೆ ಬೆನ್ನೋವಿದೆ, ನನಗೆ ಕೆಲಸ ಬೇರೆ ಯಾವುದಾದ್ರೂ ಕೊಡಿ ಅಂತ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿರ್ತೀನಿ. ಮತ್ತು ರೂಮಲ್ಲಿ ನನಗೆ ಜಾನ್ವಿ ಅವರು ಕೂಡ ಅದು ಬೆನ್ನು ತುಳಿಬೇಕಾದ್ರೆ ಆಪೋಸಿಟ್ ರೂಮಲ್ಲಿ ಎಲ್ಲರೂ ನೋಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಅವತ್ತಿಂದ ಇವತ್ತಿನವರೆಗೂ ಯಾರ ಹತ್ರನೂ ಬೆರಳು ತೋರಿಸ್ಕೋಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ವಯಸ್ಸಿಗೆ, ನಮ್ಮ ಒಂದು ಎಕ್ಸ್ಪೀರಿಯನ್ಸ್ಗೆ ಈ ಮನೇಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಪ್ರಯತ್ನಪಟ್ಟು ಎಲ್ಲವನ್ನ ಮಾಡ್ತಾ ಬಂದಿದ್ದೀನಿ. ರಘು ಅವರು ಮೊದಲನೇ ದಿನದಿಂದ ಬಿಗ್ ಬಾಸ್ ಮೂರನೇ ವಾರದಲ್ಲಿ ಏನು ಅವ್ರ ಮನೆಗೆ ಕಾಲಿಟ್ರು, ಫಸ್ಟ್ ಅವ್ರು ನನ್ನನ್ನು ಟಾರ್ಗೆಟ್ ಮಾಡ್ತಾರೆ. ಅದಾದಮೇಲೆ ನನಗೆ ಏಕವಚನ ಬಳಸಿ, ನನಗೆ ಏಕವಚನದಲ್ಲಿ ನೀನು ತಾನು ಅಂತ ಮಾತಾಡ್ತಾರೆ, ಹೇಯ್ ಅಂತೆಲ್ಲ ಮಾತಾಡ್ತಾರೆ. ಅವತ್ತೂ ನಾನು ಅವ್ರಿಗೆ ಹೇಳಿದ್ದೀನಿ ಮಾತಾಡಬೇಡಿ ಅಂತ. ಏಕಾಏಕಿ ನನ್ನ ಮೇಲೆ ಬಂದು ಏಕಾಏಕಿ ಎಲ್ಲರೂ ಮುಂದೆ ಏಕಾಏಕಿ ಆ ರೀತಿ ಮಾತಾಡೋದು ಬೆಳಗ್ಗೆಯಿಂದನೂ ನಾನು ನೋಡ್ಕೊಂಡು ಬಂದಿದ್ದೆ. ಒಂದು ಕಪ್ ವಿಷಯದಿಂದ ಹಿಡಿದು ಗಿಲ್ಲಿ ಮಾಡ್ತಾ ಇದ್ದಂಥ ಉತ್ತಟತನದಿಂದ ಇವ್ರು ಹೋಗಿ ಅವನ ಪರ ವಹಿಸ್ಕೊಂಡು ಮಾತಾಡೋದು. ಪ್ರತಿದಿನ ಅದಾಗ್ತಿದೆ ಮನೇಲಿ, ಪ್ರತಿದಿನ ಗಿಲ್ಲಿದೆ ಹೆಚ್ಚಾಗ್ತಿದೆ. ಅಟ್ ದ ಸೇಮ್ ಟೈಮ್ ಇವರು ಅದನ್ನೇ ಮಾಡ್ತಾರೆ. ನನಗೆ ಬಂದು ಏಕವಚನ ಬಳಸ್ತಾರೆ, ಎದ್ದು ಬಂದು ಮಾಡಿ, ನಮಗೆ ನೋವಿಲ್ವ, ಹಾಗೆ ಹೀಗೆ. ಇದೆಲ್ಲ ನನಗೆಲ್ಲೋ ಒಂದು ರೀತಿಲಿ ಇದು ಯಾವುದೂ ಸರಿಯಲ್ಲ ಬಿಗ್ ಬಾಸ್. ಅಶ್ವಿನಿ, ಬಿಗ್ ಬಾಸ್ ಒಂದು ಸ್ಪರ್ಧೆ. ಒಂದು ಸ್ಪರ್ಧೆ ಅಂದಮೇಲೆ ಗೆಲುವು ಇರುತ್ತೆ, ಸೋಲು ಇರುತ್ತೆ. ಜೀವನದಲ್ಲಿ ಇಂಥ ಏರುಪೇರುಗಳು ಸರ್ವೇ ಸಾಮಾನ್ಯ ಹಾಗೂ ಸಹಜ ಕೂಡ. ಈ ಕಾರಣಕ್ಕೆ ನೀವು ಊಟ ಬಿಟ್ಟು ಉಪವಾಸ ಇರೋದು ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಹಾಗೂ ಆಟದಲ್ಲಿ ಸ್ಪರ್ಧಾ ಮನೋಭಾವ ಉಳಿಸ್ಕೊಳ್ಳಿ. ಚೆನ್ನಾಗಿ ಆಡ್ತಿದ್ದೀರಿ, ಇನ್ನಷ್ಟು ಉತ್ಸಾಹದಿಂದ ಆಡಿ. ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ರಾತ್ರಿ 7:30. ಕ್ಯಾಪ್ಟನ್ಸಿ ಓಟದಲ್ಲಿರುವ ಅಭಿಷೇಕ್, ಧ್ರುವಂತ್ ಹಾಗೂ ರಾಶಿಕಾ ಅವರ ಪೈಕಿ ಈಗಾಗಲೇ ಕ್ಯಾಪ್ಟನ್ಸಿ ಟಾಸ್ಕ್ ಅಭ್ಯರ್ಥಿಯಾಗಿರುವ ಅಶ್ವಿನಿ ಅವರ ವಿರುದ್ಧ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಒಬ್ಬ ಅಭ್ಯರ್ಥಿಯನ್ನು ಆರಿಸುವ ಸಲುವಾಗಿ ಬಿಗ್ ಬಾಸ್ ಒಂದು ಚಟುವಟಿಕೆ ನೀಡುತ್ತಿದ್ದಾರೆ. ಇದರ ಅನುಸಾರ ಮನೆಯ ಸದಸ್ಯರು ತಮ್ಮ ವೈಯಕ್ತಿಕ ಅಭಿಪ್ರಾಯದ ಅನುಸಾರ 3 ಸದಸ್ಯರ ಪೈಕಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಒಬ್ಬ ಅರ್ಹ ಅಭ್ಯರ್ಥಿಯನ್ನ ಆರಿಸಬೇಕು. 3 ಸದಸ್ಯರ ಪೈಕಿ ತಮ್ಮಿಚ್ಛೆಯ ಒಬ್ಬ ಸದಸ್ಯರ ಭಾವಚಿತ್ರವನ್ನು ಖಾಲಿ ಇರುವ ಫಲಕಕ್ಕೆ ಸಿಕ್ಕಿಸಬೇಕು ಹಾಗೂ ತಮ್ಮ ಆಯ್ಕೆಗೆ ಸೂಕ್ತ ಕಾರಣಗಳನ್ನು ನೀಡಬೇಕು. ಸದಸ್ಯರ ಪೈಕಿ ಯಾರಿಗಾದರೂ ಆ ಆಯ್ಕೆ ಸರಿಯಿಲ್ಲ ಎಂದು ಅನಿಸಿದಲ್ಲಿ ಈಗಾಗಲೇ ಇರುವ ಭಾವಚಿತ್ರವನ್ನು ತೆಗೆದು ತನ್ನ ಇಚ್ಛೆಯ ಸದಸ್ಯರ ಭಾವಚಿತ್ರವನ್ನು ಸಿಕ್ಕಿಸಬೇಕು ಹಾಗೂ ಬದಲಾವಣೆಗೆ ಸೂಕ್ತ ಕಾರಣಗಳನ್ನು ನೀಡಬೇಕು. ಬಜರ್ ಆಗುವ ಹೊತ್ತಿಗೆ ಫಲಕದಲ್ಲಿ ಉಳಿಯುವ ಭಾವಚಿತ್ರದ ಸದಸ್ಯ ಕ್ಯಾಪ್ಟನ್ಸಿ ಅಭ್ಯರ್ಥಿಯಾಗಿ ಆಯ್ಕೆಯಾಗುತ್ತಾರೆ. ಶುಭವಾಗಲಿ ಬಿಗ್ ಬಾಸ್.
ಮುಂದಿನ ಕ್ಯಾಪ್ಟನ್ ಆಗೋದಕ್ಕೆ ಅಭಿ ಅವರು ಸೂಕ್ತ ಅಂತ ನಾನು ಹೇಳ್ತೀನಿ. ಯಾಕಂದರೆ ಓವರ್ ಆಲ್ ಡೇ 1 ನೋಡಿದಾಗ ಯಾವುದೇ ವಿಚಾರ ಫೇರ್ ಇದ್ರೆ ಅದ್ರ ಕಡೆ ನಿಂತ್ಕೊಳ್ತಾರೆ, ಅದನ್ನ ಬಂದು ಅವ್ರು ಹೇಳ್ತಾರೆ, ತುಂಬಾ ಜೆಂಟಲ್ಮ್ಯಾನ್ ತರ ಫೀಲ್ ಆಗ್ತಾರೆ ಅಭಿ. ಸೊ ಅವ್ರು ಕ್ಯಾಪ್ಟನ್ ಆದ್ರೆ ಪ್ರಾಮಾಣಿಕವಾಗಿ ಎಲ್ಲೂ ಅನ್ಯಾಯ ಆಗದೆ ಇರೋ ರೀತಿ ಅವರು ತೆಗೆದುಕೊಂಡು ಹೋಗ್ತಾರೆ ಅಂತ ನನ್ನ ಭಾವನೆ. ಹಾಗಾಗಿ ಅಭಿ ಅವರ ಫೋಟೋನ ನಾನು ಆಯ್ಕೆ ಮಾಡಿದ್ದೀನಿ. ಬಿಗ್ ಬಾಸ್ ನಾ ಅಭಿ ಅವರ ಫೋಟೋನ ಇರೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾ ಒಂದು ಕ್ಯಾಪ್ಟನ್ಸಿ ಮಾಡಿದಾಗ ನನಗೆ ಎಷ್ಟೋ ಹೇಳಿಕೊಟ್ಟಿದಾಗಲಿ ಮಾಡು ಹಿಂಗೆ ಮಾಡ್ಬೇಕಂತ ಒಂದಿಷ್ಟು ನನಗೆ ಹೇಳಿದಾಗಲಿ ಭಾಳ ತಿಳ್ಕೊನಿ. ಯಾಕಂದ್ರೆ ನನಗೆ ಎಷ್ಟು ಹೇಳ್ತಾನಂದ್ರೆ ಅವು ಮಾಡೋದ್ರಲ್ಲಿ ಯಾವುದು ಕುಂದು ಕೊರತೆ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ನಾ ಅಭಿನ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ರಾಶಿಕಾ ಅವ್ರದ್ದು ಫೋಟೋ ತಗೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನನ್ನ ಪರ್ಸ್ಪೆಕ್ಟಿವಲ್ಲಿ ಹೇಳೋದಾದರೆ ಈಗ ರಾಶಿಕನಿಗೂ ನನಗೂ ಸುಮಾರು ಕ್ಲಾಸಸ್ ಆಗ್ಬಿಟ್ಟವೆ. ಹಂಗೆ ನೋಡೋಕೆ ಹೋದ್ರೆ ರಾಶಿಕಾ ನನ್ನ ಟೀಮಲ್ಲಿ ಆಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಅದೊಂದು. ಆಮೇಲೆ ನಾನು ನೋಡಿದ ಮಟ್ಟಿಗೆ ಫಿಸಿಕಲಿನೂ ತುಂಬ ಸ್ಟ್ರಾಂಗ್ ಇದ್ದಾಳೆ, ಮೆಂಟಲಿನೂ ತುಂಬ ಸ್ಟ್ರಾಂಗ್ ಅವಳೆ ರಾಶಿಕಾ ಅಂತ ನನ್ನ ಒಂದು ಅಭಿಪ್ರಾಯ. ಅದು ಎಲ್ಲೋ ಒಂದು ಕಡೆ ನನಗೆ ಸಖತ್ತು ಸ್ಟ್ರಾಂಗ್ ಆಗಿ ಅವಳೆ ಡಿಸಿಷನ್ನು ಚೆನ್ನಾಗಿ ತುಂಬ ನೀಟ್ ಡಿಸಿಷನ್ ತಗೋತಾರೆ ಅಂತ ಅನಿಸುತ್ತೆ. ಆಮೇಲೆ ಈಗ ನೋಡೋದಾದರೆ ಪುಷ್ಣವರ್ದಿಂದನೂ ಬರೀ ಗಂಡು ಮಕ್ಕಳೇ ಕ್ಯಾಪ್ಟನ್ ಆಗಿರೋದ್ರಿಂದ ಈ ವಾರ ಇಬ್ಬರು ಹೆಣ್ಮಕ್ಳು ಏನಾರ ಕ್ಯಾಪ್ಟನ್ಸಿ ಟಾಸ್ಕು ಕ್ಯಾಪ್ಟನ್ಸಿ ಓಡ್ತಲ್ಲಿದ್ದಾಗ ಕಾಂಪಿಟೇಷನ್ ತುಂಬ ಈಟಾಗಿರ್ತದೆ. ಹುಡುಗಿರಲ್ಲಿ ಮೊದಲನೇ ಕ್ಯಾಪ್ಟನ್ ಆದರೆ ಅವ್ಳಿಗೊಂದು ಹೆಗ್ಗಳಿಕೆ ಇರ್ತದೆ, ನಾನು ಹುಡುಗಿರಲ್ಲಿ ಮೊದಲನೇ ಕ್ಯಾಪ್ಟನ್ ಆಗವನಿ ಅನ್ನೋದು ಅವ್ರಿಗೊಂದು ಇರ್ತದೆ ಅಂತ ನನ್ನ ಅಭಿಪ್ರಾಯ. ನಿಮ್ಗೇನು ಅನಿಸುತ್ತೆ ಮಾಡಿ ಅಷ್ಟೆ. ಓಕೆ, ನಾನು ಒಂದು ಹೇಳ್ಬಿಡ್ತೀನಿ. ಸ್ನೇಹಿತರಾದಂಥ ಗಿಲ್ಲಿ ಅವ್ರು ಹೇಳ್ತಾ ಇದ್ರು ಫಿಸಿಕಲಿ ಸ್ಟ್ರೆಂತ್ ಆಗಿದ್ದಾರೆ ರಾಶಿಕಾ ಅಂತ. ಕ್ಯಾಪ್ಟನ್ ಆದವ್ರ ವಿರುದ್ಧ ಯಾರೋ ಬೇರೆಯವರು ದಂಗೆ ಎದ್ದೇನು ಬಂದು ನಾವೇನು ಯುದ್ಧ ಮಾಡಬೇಕಾಗಿಲ್ಲ. ಫಿಸಿಕಲ್ ಸ್ಟ್ರೆಂತ್ ಮ್ಯಾಟರೇ ಅಲ್ಲ, ವ್ಯಕ್ತಿತ್ವ ಮ್ಯಾಟ್ರು, ಹೆಂಗೆ ನಾವು ನಡೆಸ್ಕೊಂಡು ಹೋಗ್ತೀವಿ ಅನ್ನೋದು ಮ್ಯಾಟ್ರು. ರಾಶಿಕಾ ಯಾಕೆ ಬೇಡ ಅಂತ ನಾನು ಹೇಳೋದಾದರೆ, ನಮ್ಮ ಮನೇಲಿ ಒಂದು ಕಳ್ತನ ಆಯಿತು ಬಿಗ್ ಬಾಸ್ ಮನೇಲಿ, ಕಾಫಿ ಪುಡಿ ಹೇಳ್ದವ್ರು ಅವರೇ, ನಾನು ಅದನ್ನು ಮಾಡಿದ್ದೀನಿ, ಕಾಫಿ ಮಾಡಿಕೊಟ್ಟಿದ್ದೀನಿ, ಕುಡ್ದಿದ್ದಾರೆ, ಎಲ್ಲ ಆಯಿತು. ಬಟ್ ಬೊಟ್ಟು ಮಾಡಿ ತೋರಿಸಿದ್ದು ನನ್ನ ಕಡೆ. ನಾವು ಪಾಲುದಾರರಿದ್ದೀವಿ, ನಾವು ಕಳ್ತನದಲ್ಲಿ ಇದ್ದೀವಿ. ನಿಮ್ಮೊಬ್ಬರಿಗೆ ಕ್ಯಾಪ್ಟನ್ ಊಟ ಕಟ್ ಮಾಡ್ತಾ ಇದ್ದಾರೆ, ನಾವು ಬಂದು ಕೇಳ್ತೀವಿ ನಮಗೂ ಕಟ್ ಮಾಡಿ ಅಂತ ಹೇಳೋ ಒಂದು ಸೌಜನ್ಯ ಯಾವುದನ್ನು ಅವರು ತೋರಿಸ್ಲಿಲ್ಲ. ಒಂದು ವೇಳೆ ಅವರೇನಾದರೂ ಕ್ಯಾಪ್ಟನ್ ಆದರೆ ಒಂದು ಅನ್ಯಾಯ ಆಗುತ್ತೆ. ಯಾಕಂದರೆ ಆಟದ ಬರದಲ್ಲಿ ಏನೋ ಆಗಿರುತ್ತೆ, ಅದನ್ನೇ ಅವರು ದ್ವೇಷವಾಗಿ ಕನ್ವರ್ಟ್ ಮಾಡ್ಕೊಂಡು ಬಾ ನಿನ್ನನ್ನು ಮಣ್ಣಲ್ಲಿ ಹಾಕ್ತೀನಿ. ಅದಲ್ಲ, ಒಬ್ಬ ನಾಯಕನಿಗೆ ಅದು ಯಾವ ಗುಣಗಳು ಇರಬಾರ್ದು. ಬಟ್ ಯಾವ್ಯಾವ ಗುಣಗಳು ಇರಬಾರ್ದು ಅದೆಲ್ಲ ಗುಣಗಳನ್ನ ಹೊತ್ಕೊಂಡು ನಿಂತಿದ್ದಾರೆ ರಾಶಿಕಾ. ಒಂದು ವೇಳೆ ಅವ್ರು ಕ್ಯಾಪ್ಟನ್ ಆದರೆ ನನ್ನನ್ನು ಸೇರಿದಂತೆ ತುಂಬ ಜನಕ್ಕೆ ಅನ್ಯಾಯ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಹಾಗಾಗಿ ಅಭಿನೇ ಸೂಕ್ತ ಅಂತ ಅಭಿ ಫೋಟೋ ನಾನು ಹಾಕ್ತಾ ಇದ್ದೀನಿ. ಎಲ್ಲರಿಗೂ ಸಿಗ್ಲಿ. ನನ್ನ ಆಯ್ಕೆ ಕೂಡ ಗಿಲ್ಲಿ, ನನ್ನ ಆಯ್ಕೆ ಅಭಿ. ಯಾಕಂದರೆ ಅವನ ಮೊದಲನೇ ದಿನದಿಂದ ಅವ್ನ ಜರ್ನಿ ನೋಡಿದ್ದೀನಿ. ಕ್ಯಾಪ್ಟನ್ ಆದವ್ರಿಗೆ ಪೇಷನ್ಸ್ ತುಂಬ ಮುಖ್ಯ ಅನ್ನೋದನ್ನ ನಾನು ಈ ದಿನಗಳಲ್ಲಿ ನೋಡಿದ್ದೀನಿ. ಆ ಒಂದರಲ್ಲಿ ಈ 3 ಜನ ಕೂತಿರೋದ್ರಲ್ಲಿ ಅಭಿ ಮೊದಲನೇ ಸ್ಥಾನದಲ್ಲಿ ನಿಲ್ತಾನೆ ಅಂತ ನನಗನ್ಸುತ್ತೆ. ಸೊ ನನ್ನ ಪ್ರಕಾರ ಅಭಿ. ನನಗೆ ಯಾಕೆ ಪರ್ಸ್ನಲಿ ರಾಶಿಕಾ ಆಗಬೇಕು ಅಂತ ಅನಿಸುತ್ತೆ ಅಂದರೆ, ಫೀಮೇಲ್ ಅನ್ನೋದು ಒಂದು ಬರಬೇಕು. ಈ ವಾರ ನಾನು ಫೀಮೇಲ್ ಕ್ಯಾಪ್ಟನ್ಸಿ ನೋಡಲೇಬೇಕು ಅನ್ನೋ ಆಸೆ ನನಗಿದೆ. ಆಮೇಲೆ ಕಾಫಿ ಅದು ಒಂದೇ ಹೇಳೋಕ್ಕಾಗಲ್ಲ. ಅಲ್ಲಿ ಪಾಲ್ದಾರರು ಅಂತ 5 ಜನ ಯಾರು ಡಿವೈಡ್ ಆದಾಗ ಅವ್ರು ಐಡಿಯಾ ಕೊಟ್ಟಿರ್ಬೋದು ಕೂಡ, ಬಟ್ ಕ್ಯಾಪ್ಟನ್ಸಿ ರೂಮ್ಗೆ ಅವ್ರು ಹೋಗಲಿಲ್ಲ. ಸೊ ಅದೊಂದೇ ಕಂಪ್ಲೀಟ್ ಬ್ಲೇಮ್ನ ಅದೊಂದನ್ನು ಹಾಕೋಕ್ಕಾಗಲ್ಲ. ಎಲ್ಲೋ ಪೊಟೆನ್ಷಿಯಲ್ ಇದೆ. ಟಾಸ್ಕ್ ಅಂತ ಬಂದಾಗಲೂ ಈಗ ನನ್ನ ಜೊತೆನೂ ಒಂದು ಡಿಸ್ಕಷನ್ ಆಯಿತು. ನಾನು ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ತೀನಿ ಅನ್ನೋದಕ್ಕೋಸ್ಕರ ನಾನು ಆಡಲಿಲ್ಲ, ಬಟ್ ಟಾಸ್ಕ್ ಆಡದೆ ನಾನು ಕುತ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳಿದ್ರು ಕೂಡ ಅದು ಎಲ್ಲರ ಮನಸ್ಸಲ್ಲೂ ಬರಲ್ಲ. ಬಿಕಾಸ್ ಅವ್ರಿಗೆ ಐಡಿಯಾನೂ ಇರಲಿಲ್ಲ ಗಿಲ್ಲಿ ಅವ್ರ ಹೆಸರು ತೊಗೊತಾರೆ ಅಂತ. ಸ್ಟಿಲ್ ಅವ್ರು 100% ಅವ್ರು ಕೊಡ್ತಾರೆ ಅಂತ ಅನ್ನಿಸ್ತು. ಆ್ಯಂಡ್ ಕ್ಯಾಪ್ಟನ್ಸಿ ಅಂತ ಒಂದು ನ್ಯಾಯವಾಗಿ ಪೊಸಿಷನ್ ಸಿಕ್ಕಿದಾಗ ಐ ಫೀಲ್ ಆ ಪೊಸಿಷನ್ಗೆ ಅವ್ರು ಜಸ್ಟಿಫೈ ಮಾಡ್ತಾರೆ ಆ್ಯಂಡ್ ನ್ಯಾಯವಾಗಿ ಇರ್ತಾರೆ ಅಂತ ಅನಿಸ್ತದೆ. ನನ್ನ ಒಪಿನಿಯನ್ ರಾಶಿಕಾ. ನನ್ನ ಸ್ನೇಹಿತೆ ಜಾನು ಅವರು ಹೇಳ್ದಂಗೆ ಈಗ ಕಾಫಿ ಪುಡಿ ಗೀಪಿ ಪುಡಿ ಅದೆಲ್ಲ ಓಕೆ, ಹಂಗೆ ಬಂದರೆ ಅದು ಪರ್ಸ್ನಲ್ಲೇ ಬರ್ತದೆ. ಕ್ಯಾಪ್ಟನ್ಸಿ ಅಂದ್ರೇನು ಎಲ್ರಿಗೂ ಕ್ಯಾಪ್ಟನ್ ಅಲ್ವಾ? 14-13 ಜನ ಏನಿರ್ತೀವಿ ಎಲ್ರಿಗೂ ಕ್ಯಾಪ್ಟನ್ ಅಲ್ವಾ? ಈಗ ಅನ್ಯಾಯ ಆಗ್ಬಿಡ್ತು ಅಂದ್ರೆ ಯಾವ ಥರ ಅನ್ಯಾಯ ಆಗ್ಬಿಡ್ತದೆ ಅವ್ರಿಗೆ ಅದು ನೋಡೋಣ. ಫಸ್ಟು ಏನಾಯ್ತದೆ, ಏನು ಕ್ಯಾಪ್ಟನ್ ಆದಮೇಲೆ ತಾನೇ ಗೊತ್ತಾಗೋದು. ಅದಕ್ಕೋಸ್ಕರ ರಾಶಿಕಾ ಅಂತಲೇ ನಾನು ಹೇಳ್ತೀನಿ. ಸೊ ರಾಶಿಕಾ ಕಂಪೇರ್ ಮಾಡಿದ್ರೆ ಅಭಿ ಯಾಕೆ ಅಂತಂದರೆ, ರಾಶಿಕಾಗಿನ ಅಭಿ ತುಂಬ ಸೆನ್ಸಿಬಲ್ ಆಗಿ ಯೋಚನೆ ಮಾಡ್ತಾನೆ ಅಂತ ನನಗನ್ಸುತ್ತೆ. ಎಲ್ಲರ ಜೊತೆ ಕಾನ್ವರ್ಸೇಷನ್ ಮಾಡೋಷ್ಟು ಎಲ್ಲರ ಜೊತೆ ಸೇರಿ ಬರ್ತಿರೋದಿಲ್ಲ ಕಂಪೇರ್ಡ್ ಟು ಅಭಿ. ಸೊ ನನ್ನ ಪ್ರಕಾರ ಅಭಿ.
ಸೊ ಮ್ಯಾಮ್ ಹೇಳಿದಾಗೆ ಕಾಫಿ ಪುಡಿ ವಿಷಯ ಅಂತ ಬಂದರೆ ಇಲ್ಲಿ ಪರ್ಸ್ನಲ್ ಆಗಿ ಯಾರೂ ತೊಗೊಳಕ್ಕಾಗಲ್ಲ. ಒಂದು ಮನೆ ಅಂದರೆ ಎಲ್ಲರನ್ನೂ ಕನ್ಸಿಡರ್ ಮಾಡಬೇಕಾಗತ್ತೆ. ಕ್ಯಾಪ್ಟನ್ ಅಂತ ಬಂದಾಗ ಎಲ್ಲರನ್ನೂ ಈಕ್ವಲಿ ನೋಡಬೇಕಾಗತ್ತೆ. ಪರ್ಸ್ನಲ್ ಅಲಿಗೇಷನ್ಸ್ ಅಂತ ಹಾಕಕ್ಕೆ ಹೋದರೆ ಇಲ್ಲಿ ಕ್ಯಾಪ್ಟನ್ ಆಗೋಕ್ಕೆ ಯಾರಿಗೂ ಅರ್ಹತೆ ಇಲ್ಲ. ಸೊ ರಾಶಿ ಏನಕ್ಕೆ ಅಂತ ಬಂದರೆ ನಾನು ಅವಳನ್ನ ಒಂದು ಟಾಸ್ಕ್ ಅಂತ ಬಂದಿರ್ಬೋದು, ಮನೆ ವಿಷಯ ಅಂತ ಬಂದಿರ್ಬೋದು, ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಅವಳು ಕೊಟ್ಟಾಗ ಎಷ್ಟು ಸೀರಿಯಸ್ ಆಗಿರ್ತಾಳೆ ಅಂತ ನಾನು ನೋಡಿದ್ದೀನಿ. ಆ ಕಾರಣಕ್ಕೋಸ್ಕರ ರಾಶಿ ಅಂತ ನಂಗೆ ಅನ್ಸುತ್ತೆ. ನಾನು ನೋಡಿದಂಗೆ ಧ್ರುವಂತ ಥರ ಇಲ್ಲಿ ಡಿಸಿಪ್ಲಿನ್ ಆ್ಯಂಡ್ ಡೆಡಿಕೇಟೆಡ್ ಪರ್ಸನ್ ಈ ಗ್ರೂಪಲ್ಲಿ ಇಲ್ಲ. ಏನಕ್ಕೆ ಅಂದರೆ ಅವ್ರಿಗೆ ಎಷ್ಟೊಂದು ಸತೆ ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಅಂತ ಹೇಳೋದೇ ಬೇಡ. ಬೆಳಗ್ಗೆ ಎದ್ದಾಗಿಂದ ಮಲಗೋ ತನಕ ಅವ್ರು ಏನೇ ಒಂದು ನೋಡಿದ್ರು ವಾಲಂಟಿಯರ್ ಆಗಿ ಕೆಲಸ ಮಾಡೋದು ನೋಡಿದ್ದೀನಿ. ತುಂಬ ಡೆಡಿಕೇಟೆಡ್ ಆಗಿ ಮಾಡ್ತಾರೆ. ಆಮೇಲೆ ಕ್ಯಾಪ್ಟನ್ಸಿ ಅಂತ ಒಂದು ಟಾಸ್ಕ್ ಸಿಕ್ಕಿದ್ರೆ 100%ಗಿಂತ ಜಾಸ್ತಿ ಮಾಡ್ತಾರೆ ಅಂತ ಒಂದು ಮೆಚುರಿಟಿ ಇದೆ ಅವ್ರಿಗೆ. ಥ್ಯಾಂಕ್ ಯು. ನನ್ನ ಪ್ರಕಾರ ಅಭಿ, ಯಾಕಂದರೆ ಏನೇ ಡಿಸಿಷನ್ ತೊಗೊಬೇಕಂದ್ರೆ ಸೆನ್ಸಿಬಲಾಗಿ ಡಿಸಿಷನ್ ತೊಗೊತಾನೆ. ಮೊದಲಿಂದನೂ ಅವ್ನು ಎಫರ್ಟ್ ನೋಡಿದ್ದೀವಿ. ಪ್ರತಿಯೊಂದು ಟಾಸ್ಕಲ್ಲೂ ಅವ್ನು 100% ಕೊಡ್ತಾನೆ. ಮನೆ ಒಳಗಡೆನೂ ಎಲ್ಲರ ಜೊತೆನೂ ಮಾತಾಡ್ತಾನೆ. ಓಪ್ನಾಗ ಕಳ್ಕೊಳ್ದೆ ಇಲ್ಲಿವರೆಗೂ ನಿಂತು ಆಟ ಆಡಿರೋದಂದರೆ ಅಭಿ. ಸೊ ನನ್ನ ಆಯ್ಕೆ ಅಭಿ. ಸೊ ಹೇಳ್ದಂಗೆ ಇದುವರೆಗೂ ಮೇಲ್ ಕ್ಯಾಪ್ಟನ್ಸಿ ನಾವು ತುಂಬ ನೋಡಿದ್ದೀವಿ. ಅವ್ರು ಹೇಳಿದ ಕ್ವಾಲಿಟೀಸ್ ಎಲ್ಲ ಧ್ರುವಂತಲ್ಲೂ ಇದೆ, ಅಭಿಯಲ್ಲೂ ಇದೆ, ಡಿನೈನೇ ಮಾಡಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ನಾವು ಒಂದು ಹುಡುಗಿಗೆ ಒಂದು ಚಾನ್ಸ್ ಕೊಡಬೇಕು ಅಂತ ನನಗನ್ಸುತ್ತೆ. ಫೀಮೇಲ್ ಕ್ಯಾಪ್ಟನ್ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೆ ರಾಶಿಕನ್ನ ಇಲ್ಲಿ ಇಡಬೇಕು ಅಂತ, ಅದೊಂದು ಕಾರಣಕ್ಕೆ ಅನ್ನೋದು ನಾನು ಡಿನೈ ಮಾಡ್ತೀನಿ. ಅಲ್ಲಲ್ಲ, ನನ್ನ ಮಾತು ನಾನು ಹೇಳ್ತೀನಿ. ಈ ಕಡೆ ಇರೋರು ಫೀಮೇಲ್ ಆಗಿರೋದ್ರಿಂದ ಅದೊಂದು ಕಾರಣಕ್ಕೆ ಅವ್ರ ಫೋಟೋ ಇಲ್ಲಿ ಹಾಕಬೇಕು, ಅದು ನನಗೆ ಏನೋ ಸರಿ ಅನಿಸಲ್ಲ. ಇಷ್ಟು ದಿನ ನಾವು ಮನೆ ನೋಡಿರೋದ್ರಲ್ಲಿ ಒಂದು ಡಿಫ್ರೆಂಟ್ ಆ್ಯಂಗಲ್ ಕೊಡ್ತಾನೆ, ಡಿಫ್ರೆಂಟ್ ನಿಮ್ಮ ಪಾರ್ಟಿನ ಗೆದ್ಬಿಡ್ತಲ್ರಿ. ಇರಲಿ ಸರ್, ಥ್ಯಾಂಕ್ ಯು ಸೊ ಮಚ್. ಇರಲಿ ಸರ್. ಇದು ಬಿಗ್ ಬಾಸ್. ಅಭಿಷೇಕ್, ನೀವು ಕ್ಯಾಪ್ಟನ್ಸಿ ಅಭ್ಯರ್ಥಿಯಾಗಿ ಆಯ್ಕೆ ಹಾಕಿದ್ದೀರಿ. ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಥ್ಯಾಂಕ್ ಯು. ಶುಭವಾಗಲಿ. ಥ್ಯಾಂಕ್ ಯು ಗೈಸ್. ರಾತ್ರಿ 9:20. ನಿಮ್ಮ ಕ್ಯಾಂಡಿಡೇಟ್ ಉಳಿಸ್ಕೊಂಡಿದ್ದೀರ, ನೀವು ಹೇಳ್ಬೇಕನ್ರಿ. ನಾವು ತುಂಬ ಖುಷಿಯಾಗಿದ್ದೀವಿ ಕಣ್ರಿ. ಹೌದೇನ್ರಿ? ಕಾಣಿಸ್ತಾ ಇದೆ ಕಣ್ರಿ ಪೇಸರಿ. ಥ್ಯಾಂಕ್ಸ್ ರೀ. ಖುಷಿಯಾಗಿದ್ದೀರ ಅಂತ ಅಲ್ಲ, ಅವ್ರು ಗೆದ್ದಿರೋದಕ್ಕೆ ಅಥವಾ ಅವ್ರ ಓಟದಲ್ಲಿ ಇದ್ದಾರೆ ಅನ್ನೋ ಖುಷಿಗಿನ ನಾನು ನೋವೇ ಜಾಸ್ತಿ ಇದೆ. ನಮ್ಗೆ ಇನ್ನೊಂದು ನೋವೇ ಜಾಸ್ತಿ ಇದೆ ಕಣ್ರಿ. ಯಾಕ್ರಿ? ಏನಾಯ್ತ್ರಿ? ಹೇಳ್ರಿ. ನೋವು, ಸಂಕಟ ಎಲ್ಲ. ರಘು ಸರ್ ಬನ್ನಿ ಸರ್ ಇಲ್ಲಿ. ಈ ಮನೇಲಿ ಒಂದು ಸ್ಟೇಟ್ಮೆಂಟ್ ಕೇಳಿದ್ರಿ, ನೆನಪಿದ್ಯಾ? ಏನು? ಫೀಮೇಲ್ ಕಂಟೆಸ್ಟೆಂಟ್, ಯಾಕೆ ಫೀಮೇಲ್ ಕಂಟೆಸ್ಟೆಂಟ್ ಕ್ಯಾಪ್ಟನ್ ಆಗಬೇಕು ಅಂತ ಒಬ್ರು ಹೇಳಿದ್ರು ಸರ್. ಇವತ್ತು ಅದೇ ವ್ಯಕ್ತಿ ಸರ್ ಆ ಪ್ಲೇಟ್ನ ಹಿಂಗ್ ಮಗ್ಚಾಕ್ಬಿಟ್ರು ಸರ್. ಅಲ್ಲಿ ವಾದದಲ್ಲಿ ಹೇಳಿದ್ ಮಾತೇನು ಸರ್? ಹಂಗಾದ್ರೆ ನನಗೆ ಅವ 3 ಫೋಟೋದಲ್ಲಿ ನಿಮ್ಮ ಫೋಟೋ ಏನಾರು ಇದ್ದಿದ್ರೆ ನಾನು ನೀವು ಅವ್ರ ಹೆಸರು ತಪ್ಪೇ ಅಲ್ಲ ರೀ. ನಾನು ಹೇಳ್ತಿರೋದು ಒಂದು ಸ್ಟೇಟ್ಮೆಂಟ್ ಬಗ್ಗೆ ಅಷ್ಟೇ ರೀ. ಈ ಮನೆಯಲ್ಲಿ ಇನ್ನೂ ಅರ್ಧ ಮಾತ್ರ ನಾವು ಬಂದಿರೋದು, ಇನ್ನೂ ಅರ್ಧ ಇರಬೇಕು. ನೀವು ಏನೇ ಜಗಳ ಆಗಲಿ, ಊಟದ ಮೇಲೆ ನೋಡಿ ಇವಾಗ ನಿಮ್ಗೆ ಸುಸ್ತಾಗ್ತದೆ, ತೆಗ್ತಾ ಇರ್ತೀರ. ನೈಟು ಒಂದೊಂದ್ಸಲ ಗ್ಯಾಸ್ಟ್ರಿಕ್ಕು. ನಾವು ಆಡಬೇಕು, ಇದು ಮಾಡಬೇಕು, ಗೆಲ್ಲಬೇಕು ಅಂತ ಬಂದಾಗ ಹೊಟ್ಟೆ ಮೇಲೆ ನೀವು ಕೋಪ ತೋರಿಸ್ಬೇಡಿ. ತೋರಿಸಿದ್ದೆಲ್ಲ ಬಾಯಲ್ಲೆಲ್ಲ ತೋರಿಸಾಗಿದೆ, ವೀಕೆಂಡಲ್ಲಿ ಉತ್ತರ ಸಿಗುತ್ತೆ. ಮಾಡಬೇಡಿ, ಅದನ್ನೇ ಹೇಳೋದು. ಇದೇ ಬಿಗ್ ಬಾಸ್ ಅಲ್ವಾ? ನಾನು ಹೇಳಿದ್ದು ಫೀಮೇಲ್ ಕ್ಯಾಪ್ಟನ್ ಆದರೆ, ಈಗ ರಾಶಿಗೆ ಏನಾದರೂ ಫೀಮೇಲ್ ಕ್ಯಾಪ್ಟನ್, ಮೊದಲನೇ ಕ್ಯಾಪ್ಟನ್ ಅಂದರೆ ಅವ್ರಿಗೊಂದು ಹೆಗ್ಗಳಿಕೆ ಇರ್ತದೆ. ಕೊನೆಗೆ ಎಲ್ರಿಗೂ ಆಸೆ ಇರುವಂಗೆ ಅವ್ರಿಗೂ ಆಸೆ ಐತೆ, ಅದೊಂದು ಹೆಸರು ಉಳ್ಕತ್ತದೆ ಅಂತಲೇ ಹೇಳಿದ್ದೆ ಹೊರತು ಫೀಮೇಲ್ ಕಂಟೆಂಟ್. ಈಗ ಇಬ್ಬರು ಹುಡುಗಿರು ನಿಂತ್ಕೊಂಡ್ರೆ ಬಂದು ಪಕ್ಕ ಯಾರಾಗ್ಬೋದು ಮೊದಲನೇ ಫೀಮೇಲ್, ಯಾರಾಗ್ಬೋದು ಕ್ಯಾಪ್ಟನ್ನು, ಯಾರಾಗ್ಬೋದು ಕ್ಯಾಪ್ಟನ್, ನಮಗೂ ಕ್ಯೂರಿಯಾಸಿಟಿ ಇರ್ತದೆ, ಇರ್ತದೆ ಅಂತ ಹೇಳಿದ್ ನಾನು. ಏನಾರ ಪರ್ಟಿಕ್ಯುಲರಾಗಿ ರಾಶಿಕಾ ಮೊದಲನೇ ಫೀಮೇಲ್ ಕ್ಯಾಪ್ಟನ್ ಆಗಬೇಕು ಅಂತ ನಂಗೆ ಭಾರಿ ಆಸೆ ಆಗಿದೆ. ಅವ್ರೇನಾರು ಫೀಮೇಲ್ ಕ್ಯಾಪ್ಟನ್ ಆದರೆ ನಂಗೆ ತುಂಬ ಖುಷಿ ಆಯ್ತದೆ ಅಂತ ಹೇಳಿದರೆ, ನನಗೂ ಆ ಮಾತು ಹೇಳಿದ್ರಲ್ರಿ, ಅವ್ರಿಗೂ ಆ ಮಾತು ಹೇಳ್ತಿರಲ್ರಿ, ಯಾಕೆ ಹಿಂಗೆ ಪಕ್ಷ ಚೇಂಜ್ ಮಾಡ್ತೀನಿ, ಒಪ್ಕೊತೀನಿ ಕಣ್ರಿ. ನೀವು ಅದು ಹೆಂಗ್ರಿ ನೀವು
ಈ ಥರ ಮಾತಾಡ್ತೀರಾ ಒಬ್ಬೊಬ್ಬ ಏನು ಮಾತಾಡಲ್ಲ ರೀ. ಅಲ್ಲ ರೀ ರೀ ತಪ್ಪಾಗೋಯ್ತ್ರಿ, ದಯವಿಟ್ಟು ಕ್ಷಮಿಸ್ಬಿಡ್ರಿ. ರೀ, ತಪ್ಪಾಗೋಯ್ತ್ರಿ, ಎಲ್ಲ ಹೇಳ್ಬೇಡ್ರಿ ಕಣ್ರಿ. ನಾನು ಹೇಳಿದ್ರಲ್ಲಿ ಏನೂ ಹೇಳಲ್ಲ ರೀ. ನಾನು ಹೇಳಿದ್ರಲ್ಲಿ ಏನೋ ತಪ್ಪಿದ್ದದೇನ್ರಿ? ಇಲ್ಲ ರೀ, ನೀವು ಪರ್ಫೆಕ್ಟ್ ರೀ. ನೀವು ನಾಯಕರಾಗಿ ಪರ್ಫೆಕ್ಟ್. ರಾತ್ರಿ 10:45. ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿರುವ ಅಶ್ವಿನಿ ಹಾಗೂ ಅಭಿಷೇಕ್ ಅವರ ಪೈಕಿ ಒಬ್ಬರನ್ನು ಮನೆಯ ಮುಂದಿನ ಕ್ಯಾಪ್ಟನ್ ಆಗಿ ಆರಿಸಲು ಈಗ ಬಿಗ್ ಬಾಸ್ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ನೀಡುತ್ತಿದ್ದಾರೆ. ಇದರ ಅನುಸಾರ ಆಡುವ ಇಬ್ಬರು ಅಭ್ಯರ್ಥಿಗಳು ಟಾಸ್ಕ್ನಲ್ಲಿ ತಮ್ಮನ್ನು ಬೆಂಬಲಿಸಲು ತಲಾ 2 ಸದಸ್ಯರನ್ನು ಆರಿಸಬೇಕು. ಟಾಸ್ಕ್ ಆರಂಭವಾದಾಗ ಬಿಗ್ ಬಾಸ್ ಸೂಚಿಸಿದ ಮೊದಲ ಅಭ್ಯರ್ಥಿ ಕುರ್ಚಿಯಲ್ಲಿ ಕುಳಿತು 12 ನಿಮಿಷಗಳನ್ನು ಮನಸ್ಸಿನಲ್ಲಿಯೇ ಎಣಿಸಲು ಆರಂಭಿಸಬೇಕು. ಆಗ ಎದುರಾಳಿ ಅಭ್ಯರ್ಥಿಯನ್ನು ಬೆಂಬಲಿಸುವ 2 ಸದಸ್ಯರು ಸರದಿಯಲ್ಲಿ ಬಂದು ತಂತ್ರಗಳ ಮೂಲಕ ಕುರ್ಚಿಯಲ್ಲಿ ಕುಳಿತಿರುವ ಅಭ್ಯರ್ಥಿಯ ಏಕಾಗ್ರತೆಯನ್ನು ಮುರಿಯುವ ಪ್ರಯತ್ನ ಮಾಡಬೇಕು. ಕುರ್ಚಿಯಲ್ಲಿ ಕುಳಿತಿರುವ ಅಭ್ಯರ್ಥಿ ಸದಸ್ಯರ ಮಾತನ್ನು ಕೇಳುತ್ತಾ ಸಮಯವನ್ನು ಎಣಿಸುತ್ತಾ 12 ನಿಮಿಷಗಳು ಮುಗಿದಿದೆ ಎಂದು ಭಾವಿಸಿದರೆ ಕುರ್ಚಿಯಿಂದ ಎದ್ದು ಪಕ್ಕದಲ್ಲಿರುವ ಗಂಟೆಯನ್ನು ಬಾರಿಸಬೇಕು. ಒಬ್ಬ ಅಭ್ಯರ್ಥಿಯ ನಂತರ ಇನ್ನೊಬ್ಬ ಅಭ್ಯರ್ಥಿ ಕುರ್ಚಿಯಲ್ಲಿ ಕುಳಿತು ಟಾಸ್ಕ್ ಮುಂದುವರಿಸಬೇಕು. ಇಬ್ಬರು ಅಭ್ಯರ್ಥಿಗಳ ಪೈಕಿ ಸರಿಯಾಗಿ 12 ನಿಮಿಷಗಳು ಅಥವಾ 12 ನಿಮಿಷಗಳಿಗೆ ಸಮೀಪದಲ್ಲಿ ಗಂಟೆ ಬಾರಿಸುವ ಅಭ್ಯರ್ಥಿ ಈ ಟಾಸ್ಕ್ ಅನ್ನು ಗೆದ್ದು ಮನೆಯ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ. ಮನೆಯ ಕ್ಯಾಪ್ಟನ್ ರಘು ಈ ಟಾಸ್ಕ್ನ ಉಸ್ತುವಾರಿಯನ್ನು ವಹಿಸಬೇಕು. ಶುಭವಾಗಲಿ ಬಿಗ್ ಬಾಸ್. ರಾತ್ರಿ 10:55. ಗಿಲ್ಲಿ ಮಾಡ್ಬೋದು. ಸಹಾಯ ಬೇಕಾಗಿದೆ. ಈ ಕಾಲ ಬರ್ತಿದ್ದೆ ನಾನೇ ಬರುವಂತಿದ್ದೆ, ನೀನೇ ಬಂದಿದ್ಯಾ? ಇನ್ನು ಸಹಾಯ ಬೇಕಾಗಿದೆ. ಚೂಸ್ ಮಾಡಿದ್ದೆ ಹೆಂಗಿತ್ತು ಅವ್ರ ನಂಬರ್ಸ್ ಕೊಟ್ಟಿರ್ತಾರೆ. ನೀನು 18, 28, 30 ರಕ್ಷಿತಾ ಟಾಟ್ ಮಾಡಲ್ಲ, ನಂಬರ್ಸ್ ಹೇಳಿ ನೀವು ಮಾಡಬೇಕಾಗಿದ್ದೀವಿಲ್ಲ. ಧನು ನೀವು ಜಾನು ಹಾಳು ಮಾಡೋಕ್ಕೆ ನಾನು ಹಾಳು ಮಾಡ್ತೀನಿ. ಮಾಡ್ತೀರಾ, ಚೆನ್ನಾಗಿ ಮಾಡ್ತೀರಾ. ತುಂಬಾ ಕಾನ್ಫಿಡೆಂಟ್ ಇದ್ದಾರೆ. ನೀನು ಗಿಲ್ಲಿ ಬೆಸ್ಟ್ ಕಾಂಬಿನೇಷನ್. ಐ ನೀಡ್ ಯುವರ್ ಸಪೋರ್ಟ್ ಪ್ಲೀಸ್. ಓಕೆ, ಬಟ್ ಹೋಗಿ ರಕ್ಷಿತಾ. ನಾನು ಅಲ್ಲಿ ಓಕೆ, ಡನ್, ಥ್ಯಾಂಕ್ ಯು. ಕರ್ಸ್ ಗಿಲ್ಲಿ ಸುಂದರ. ನನ್ನ ಕಾಂಬಿನೇಷನ್ ನೋಡಿಲ್ಲ ಇನ್ನೂ. ನೀನು ಕಾಂಬಿನೇಷನ್ ತಗೊಂಡು ಬಟ್ ಅವನು ಹೋದಾಗ ನಾನು ಹೋಗಂಗಿಲ್ಲ, ನಾನು ಹೋದಾಗ ಅವನು ಪಕ್ಕ ಪಕ್ಕನೇ ಇರ್ತೀನಿ. ನನಗೆ ಹೇಳು, ನಾನು ಮಾತಾಡ್ತೀನಿ. ಅವಳು ಮಾತಾಡ್ತಾಳೆ ಬಿಡಿ. ಎಂತ ಗೊತ್ತುಂಟಾ, ಮ್ಯಾಮ್ ಟಚ್ ಮಾಡಂಗಿಲ್ಲ, ಏನಿಲ್ಲ, ಬರೀ ಮಾತಲ್ಲ ಅಷ್ಟೇ. ಹೌದು, ಬರೀ ಮಾತಲ್ಲಿ, ಬರೀ ಕಣ್ಣಲ್ಲೇ. ರಾತ್ರಿ 11:05. ಬಿಗ್ ಬಾಸ್, ನನ್ನ ಬೆಂಬಲಿಗರು ಕಾವ್ಯ ಮತ್ತೆ ಗಿಲ್ಲಿ. ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್. ಗಿಲ್ಲಿ ಅದೆಲ್ಲ ಸ್ಟ್ರಾಟಜಿ ಎಲ್ಲ ಯೂಸ್ ಮಾಡ್ಬಿಡ ಬೈಲಿ. ಬಿಗ್ ಬಾಸ್, ನನ್ನ ಬೆಂಬಲಿಗರು ಜಾನ್ವಿ ಮತ್ತೆ ರಕ್ಷಿತಾ. ತಡವರಿಸ್ತವ್ರೆ ಹೋಯ್ತು. ಬಿಗ್ ಬಾಸ್ ಮೊದಲು ಅಶ್ವಿನಿ ಅವರು ಈ ಆಟನ ಆಡ್ತಾರೆ, ಅದಾದ್ಮೇಲೆ ಅಭಿಷೇಕ್ ಅವರು ಆಡ್ತಾರೆ. ವೆರಿ ಗುಡ್. ತರಗತಿ ಸಖತ್ತಾಗಿ ದುಶ್ಮನ್ ಕಹಾ ಹೈ ಅಂದ್ರೆ. ರಾತ್ರಿ 11:15. ಅಶ್ವಿನಿ ಮೇಡಮ್ ಅಂದರೆ ನೀವು ಪೂರ್ತಿ ಕಾಯಬೇಕು ಮೇಡಮ್ ಅನ್ನೋ ಗಂಟನು. ನಿಮ್ಮ ಪಾಡಿ ನೀವು ರಚಿಕೆದ್ ಬಿಟ್ರೆ, ಈಗ ನಿಮ್ಮ ಇನ್ಸಿಲ್ ಏನಾರ ಏ ಅಂತ ಇದ್ದಿದ್ರೆ ಏ ಅಶ್ವಿನಿ ಮೇಡಮ್ ಅಂತ ಕರಿತಿದ್ದು. ಅದು ಬಿಟ್ಬಿಟ್ಟು ಗೇಟ್ ಹತ್ರ ಬಂದು ನಾನು ಮನೆಗೆ ಹೋಯ್ತೀನಿ ಅಂದ್ರೆ ಹೋಗಿ ನಾವೇನು ಬೇಡ ಅಂತ ಹಿಡ್ಕೊಂಡಿದ್ದೀವಿ ನಿಮ್ಮನ್ನ. ಹೋಗ್ರಿ, ಏನು ಗುರಾಯಿಸ್ತಾ ಇರೋದು? ಏನು ಆಟ ಆಡ್ತಿದ್ದೀರೇನ್ರಿ ಇಲ್ಲಿ? ನೀವೇನೇ ಗುರಾಯಿಸಿದ್ರು ಅಷ್ಟೇ ಕಣ್ಣು ಕಿತ್ತು ಗೋಲಿ ಆಡ್ಬಿಡ್ತೀನಿ. ಇದು ನನ್ನ ಟೈಮು. ಎಂತ ಗೊತ್ತುಂಟಾ ಫ್ರೆಂಡ್ಸ್, ಇವತ್ತೇ ಸಪೋರ್ಟಿಗೆ ನಾನೇ ಬೇಕಾಯ್ತು ಫ್ರೆಂಡ್ಸ್. ಇವತ್ತೇ ರಕ್ಷಿತಾನೇ ಬೇಕಾಯ್ತು ಫ್ರೆಂಡ್ಸ್. ಸಪೋರ್ಟಿಗೆ ರಕ್ಷಿತಾ ಓಕೆನಾ ಫ್ರೆಂಡ್ಸ್? ಇವತ್ತೇ ರಕ್ಷಿತಾನೇ ಸಪೋರ್ಟಿಗೆ ಬೇಕಾಯ್ತು ಫ್ರೆಂಡ್ಸ್. ಓಕೆ,
ಏನ್ ರಘುವಣ ನಿಮ್ಮನ್ನ ಅಶ್ವಿನಿ ಅಂತ ಕರ್ತಾನೆ, ಆಸು ಅಂತ ಕರಿಬೇಕಾಗಿತ್ತ, ಇಲ್ಲ ಹ್ಯಾಶ್ ಅಂತ ಕರಿಬೇಕಾಗಿತ್ತೆ, ಇಲ್ಲ ಹೋಶ್ ಅಂತ ಕರಿಬೇಕಾಗಿತ್ತ? ಏನ್ರಿ ಏನ್ ಗುರಸ್ತಾ ಇದ್ದೀರಾ? ನಾನು ಏನಂದೆ ನಿಮ್ಗೆ ಮೊನ್ನೆ? ಹೋಗಮ್ಮ ಅಂದೆ, ಅದರಲ್ಲಿ ಅಮ್ಮ ಇದೆ. ನಿಮ್ಮಲ್ಲಿ ಒಂದು ಅಮ್ಮನ್ನ ಕಾಣ್ತಾ ಇದ್ದೀನಿ. ನೀವ್ ಯಾಕೆ ಬಾತ್ರೂಮ್ ಹೋಗಿ ಅಳ್ತಿದ್ರಿ? ರಘುವಣ್ಣ ಪಾಪ ಅಮ್ಮ ಯಾಕ ಮಗುತವ್ರ ಅನ್ಬಿಟ್ಟು ಜಗಳಕ್ಕೆ ಬಿದ್ರಿ ಅವ್ರ ಹತ್ರ. ನನ್ನ ಹತ್ರ ಜಗಳಕ್ಕೆ ಬರ್ಬೇಕಾಗಿತ್ತು. ಬಾತ್ರೂಮ್ ಅಲ್ಲಿ ಅಭಿಯಣ್ಣನಿಗೆ ಕೇಳಿ. ಇವತ್ತು ಅದೇ ಅಭಿಯಣ್ಣ ನಿಮ್ಗೆ ವೈರಿ ಆಗಿದ್ದಾನೆ. ಆಪೋಸಿಟ್ ಕ್ಯಾಂಡಿಡೇಟ್ ಯಾ ಗುರೈಸಿದ್ರು ಅಷ್ಟೇ. ಆಮೇಲೆ ಏನೋ 24 ನನ್ನ ಫೋನ್ ನಂಬರ್ ಬೇಕಾ? ಫೋನ್ ನಂಬರ್ ಬೇಕೇನ್ರಿ? ಹುಡಿಕ ಬರ್ತೀರೇನ್ರಿ ಹೊಡಿಕೆ? ಈಗ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀನಿ. ಎ ಫಾರ್ ಆಪಲ್, ಬಿ ಫಾರ್ ಬಾಸ್ಕೆಟ್ ಬಾಲ್. ಏನ್ರಿ? ಮತ್ತೊಬ್ಬರಿಗೆ ತಪ್ಪು ಅಂತ ಹೇಳಬೇಕಾದ್ರೆ ಅದೇ ತಪ್ಪನ್ನ ನೀವು ಮಾಡೋದು ಎಷ್ಟು ಸರಿ ಅಶ್ವಿನಿ ಮ್ಯಾಮ್? ಇವಾಗ ನೆನೆ ರಘು ಸರ್ ಮಾಡಿದ ತಪ್ಪು ಅನ್ನೋದಾದ್ರೆ ನೀವು ಇದೇ ಹಿಂದೆ ನಮಗೆ ಮಾಡಿದ್ದು ತಪ್ಪು ಅಲ್ವಾ ಅಶ್ವಿನಿ ಮ್ಯಾಮ್? ಈಗ 8 ವಾರದಿಂದ ನೀನೇನ್ ದಬಾಕಿದೆ ಅಂದ ತಕ್ಷಣ ನೀವು ಟ್ರಿಗರ್ ಆಗ್ಬಿಟ್ರಿ. ಅದೇ ನನಗೆ ಒಂದೊಂದು ವಾರ ಒಂದೊಂದು ಟೈಟಲ್ ಕೊಟ್ರಿ. ನನ್ನ ಪರ್ಫಾರ್ಮೆನ್ಸ್ಗೆ ಯಾರ ಬ್ಲೇಡಿ ಲೂಸರ್ ಅಂತ ಹೇಳಿದ್ರಿ. ಅವಾಗ ತಪ್ಪಾಗ್ಲಿಲ್ವಾ ಅಶ್ವಿನಿ ಮ್ಯಾಮ್? ಈಗ ನಿಮ್ ಲೆಕ್ಕ ತಪ್ಪಿಸ್ಲಾ? 61, 62, 63, 64, 65, 66, 67. Okay, Gilly, over to you. ಏನು? ಸ್ಲೋ ಸುಮ್ಮನೆ ನಾನು ಪರವಾಗಿ ಸ್ಟ್ಯಾಂಡ್ ತಗೊಂಡಿದ್ದೀನಿ. ಮಾತಾಡ್ತಿದ್ರೇನ್ರಿ? ಏನ್ರಿ ರಘುವಣ್ಣ ನಿಮ್ಗೆ ದೊಡ್ಡವನು ಕಣ್ರಿ 3 ವರ್ಷ ಅಂತ ಹೇಳಿದ್ರು. ಅಶ್ವಿನಿ ಎಷ್ಟು ಚೆನ್ನಾಗಿದೆ ಹೆಸರು. ಏನ್ರಿ ಆಯ್ತು? ಅಶ್ವಿನಿ ಬಾ, ಅಶ್ವಿನಿ ಹೋಗಿ ಒಂದಿರ್ ತಪ್ಪು, ಅಶ್ವಿನಿ ಹೋಗಿ ಬಂದಂತ ಹೇಳಿದ್ರು ಕಣ್ರಿ ಅವರು. ನೀವೇನಾರು ನಮಗಿಂತ ಚಿಕ್ಕವರಾಗಿದ್ರೆ ನಿಜವಾಗ್ಲೂ ನಾನು ಅಶ್ವಿನಿ ಅಂತಾನೆ ಕರಿತಿದ್ದೆ. ಏನ್ರಿ ಇವಾಗ ಏನ್ರಿ ಮಾಡ್ತೀರಾ? ಪ್ಲೀಸ್ ಸೀ ಮೈ ಐಸ್, ಐ ಆಮ್ ಟಾಕಿಂಗ್ ವಿತ್ ಮೀ. ಸೊ ಸೂಪ್ರಮ್ ಸೊ ಓಕೆ, ದಿಸ್ ಕನ್ನಡ ಫಿಲಂ ಸೂಪರ್ ಹಿಟ್. ಓಕೆ, ಮಾತೆ ರಾಜಮಾತೆ ನೀನೆ ಹೊಸ ಅತ್ತೆ. ನಿನ್ನಂತವ್ರನ್ನ ಎಷ್ಟು ಜನ ನಿನ್ನಂತವ್ರನ್ನ ಎಷ್ಟು ಜನ ನೋಡಿದೀರಾ? ಆದ್ರೆ ನನ್ನ ನೋಡಿರಲ್ಲ, ಗಿಲ್ಲಿ ನೋಡಿರಲ್ಲ. ಕಾಲ್ ಮೇಲೆ ಕಾಲಕ್ಕೆ ಕೂತ್ಕತಾನ ಗೊತ್ತಾ ಗಿಲ್ಲಿ? ಈ ಗಿಲ್ಲಿ ನೋಡಿರಲ್ಲ. ಹೌದಾ? ಓಹೋ, ನಾನು ಇಲ್ಲ ಹಾಕತ್ತೀನಿ. ಯಾಕಂದ್ರೆ ಮೀಟರ್ ಬೇಕು, ಮೀಟರ್. ನಿಮ್ ಮರ್ಯಾದೆ ಬೇಕು, ಮರ್ಯಾದೆ ಬೇಕು ಅಂದ್ರೆ ಯಾರು ಮರ್ಯಾದೆ ಕೊಡಲ್ಲ. ಸರಿ, ನಮ್ಗೆ ಅದು ಬರಬೇಕು, ಮರ್ಯಾದೆ ಕೊಡಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಸರಿ, ಮತ್ತೆ ಹಿಂಗ್ ಮಾಡ್ಕೋಬೇಡಿ. ಪ್ರೊಸೀಡ್. ಗಿಲಿ ಬಾಯ್ಲಿ, ಮಧ್ಯಾಹ್ನ ನಿನ್ ಮುಂದೆ ಸೋತಿದಾರ್ ಗಿಲ್ಲಿ. ಅದು ನುಡ್ಸ್ಲಿಲ್ಲ ಅಂದ್ರೆ ನಿನ್ ಮನ್ಸಿಗೆ ಸಮಾಧಾನ ಆಗಲ್ಲ. ಬಾ ಕುತ್ಕೋ. ವಾಟ್ ಆರ್ ಯು ಥಿಂಕಿಂಗ್? ಇಲ್ಲಿ ಕೆಳಗಿಳಿ, ಸುಮ್ಮನೆ ಕೆಳಗಡೆ ಕುತ್ಕೋ. ಏನೋ ಫೇಸ್ ಟು ಫೇಸ್ ಯುದ್ಧ ಮಾಡಿದೆ. 7ರಲ್ಲಿ ನೀವು ಗೆದ್ರಿ, ಅದ್ರಲ್ಲಿ ನಂದು ನಿಮ್ದು ಫೈಟ್ ಇರಲಿಲ್ಲ. 3ನೇದ್ರಲ್ಲಿ ನಾನು ನೀವು ಫೇಸ್ ಟು ಫೇಸ್ ಹೊಡೆದೆ. ಒಂದೇ ಶಾಟ್ ತಗ್ಗದೆ ಕಡೆ ಬಿಡ್ರು ಅಲ್ಸಟ್ಟು ಉದುರಬೇಕಂಗೆ. ಏನು ಈ ವಯಸ್ಸಲ್ಲಿ ಸುಮ್ಮನೆ ಒಂದು ಕಡೆ ಒಂದು ಮೂಲಲ್ಲಿ ಬಿದ್ದಿರ್ದು ಬಿಟ್ಬಿಟ್ಟು 80-85 ವಯಸ್ಸಲ್ಲಿ ಹೆಂಗು ಯೂತ್ಸ್ ತತ್ತ ಫೈಟಿಗೆ ಬರ್ತೀರೇನ್ರಿ ನೀವು? ಆಚೆವಾಗಿ ಏನು ಹೇಳ್ತೀರಾ? ಅಲ್ಲಿರೋರು ಯಾರು ಸರಿ ಇಲ್ಲ ಅಂತ ಹೇಳ್ತೀರಾ. ನಾವು ಕೆಟ್ಟವರಾಗೋಯ್ತೀವಿ, ನೀವು ಒಳ್ಳೆಯವ್ರಾಗೋಯ್ತೀರಾ. ನಾವು ಕೆಟ್ಟವರಾಗ್ಬಿಡ್ತೀವಿ. ಹೋಗ್ಬಾರ್ದು, ನಾವೇ ಕಳಿಸ್ತೀವಿ. ಇನ್ನೊಂದು 2 ವಾರ ಹೋಗಲ್ಲ ಅಂದ್ರೆ ಜನರೇ ಕಳಿಸ್ತಾರೆ, ಇಲ್ಲ ನಾವೇ ಕಳಿಸ್ತೀವಿ. ತಗ್ಗದು ಗುದ್ದುದ್ರೆ ಹಂಗೆ ನಾನು 4 ಗಂಟೆ ನೋಡ್ತೀನಿ. ಆಮೇಲೆ ಆದ್ರೂ ನೀವು ಒಂದ್ಸಲ ನಂಗೆ ಪ್ರಪೋಸ್ ಮಾಡಿದ್ರಿ ಇದೇ ವೇದಿಕೆಯಲ್ಲಿ, ಇದೇ ಜಾಗದಲ್ಲಿ. ಈಗ ನಾನು ನಿಮಗೆ ಪ್ರಪೋಸ್ ಮಾಡ್ತೀನಿ. ಐ ಹೇಟ್ ಯು. ಏನೋ ಬ್ಲೇಡಿ ಲೂಸರ್ ಅಂತ ಹೇಳಿದ್ರಿ. ಇವತ್ತು ಆ್ಯಕ್ಚುಲಿ ನನ್ನ ಕಣ್ಣಿಗೆ ಲೂಸರಾಗಿ ಕಾಣಿಸ್ತಿರೋದೇ ನೀವು. ಗಿವ್ ಅಪ್ ಮಾಡಿಬಿಟ್ರಿ ಆಲ್ರೆಡಿ. ನೀವು ನೆನ್ನೆನೇ ಗಿವ್ ಅಪ್ ಮಾಡಿಬಿಟ್ರಿ. ಯಾರೋ ಹೇಳಿದ ಮಾತಿಗೆ ಅವರು ಹೇಳಿದ್ದೇ ಸರಿ ನಾನು ಈ ಮನೆಯಲ್ಲೇ ಇರಲ್ಲ ಅಂತ ಆಲ್ರೆಡಿ ಗಿವ್ ಅಪ್ ಮಾಡಿದ್ದು ನೀವು. ಸೊ ಲೂಸರ್ ನೀವು. ನನ್ನನ್ನು ಬ್ಲೇಡಿ ಲೂಸರ್ ಅಂತ ಹೇಳಿದ್ರಿ. ನನಗೆ ಆ್ಯಕ್ಚುಲಿ ಲೂಸರಾಗಿ ಕಾಣಿಸ್ತಿರೋದೇ ಅಶ್ವಿನಿ ಗೌಡ. ಸೊ ಪ್ಲೀಸ್ ಡೂ ಅಕ್ಸೆಪ್ಟ್ ದ್ಯಾಟ್ ಯು ಆರ್ ಅ ಲೂಸರ್. ಓಕೆ ಫೈನ್. ಅದಾದ್ಮೇಲೆ ಇಲ್ಲಿ ಬೇರೆಯವರೆಲ್ಲ ಏನಾದ್ರೂ ಹೇಳ್ಸ್ಕೊಳ್ಳಿ, ನನಗೆ ಮಾತ್ರ ಮರ್ಯಾದೆ ತುಂಬಾ ಮುಖ್ಯ ಅಂತ ಹೇಳಿದ್ರಿ. ಇನ್ ಮಿಕ್ದವರೆಲ್ಲ ಮರ್ಯಾದಸ್ತ್ರಲ್ವಾ? ಇಲ್ಲೆಲ್ಲ ಮರ್ಯಾದೆ ಬಿಟ್ಟೆ ಬದುಕ್ತಾ ಇರೋದಾ? ಫಸ್ಟ್ ನೀವ್ ಮರ್ಯಾದೆ ಕೊಟ್ಟಿದ್ರೆ ನಾವು ಮರ್ಯಾದೆ ಕೊಡ್ತಿದ್ವಿ. ನೀವು ನಮ್ಮನ್ನೇ ಎಲ್ಲಾರನ್ನೂ ಕೆಳಗಿಟ್ಟು ನಮ್ಮನ್ನೇ ಎಲ್ಲರೂ ಮರ್ಯಾದೆ ಇಲ್ಲದೆ ಮಾತಾಡ್ಸ್ಬಿಟ್ಟು ಮರ್ಯಾದೆ ಬೇಕು ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ನಾನು ಇರೋದೇ ಇಲ್ಲ ಅಂದ್ರೆ ಇಲ್ಲಿ ಯಾರಿಗೂ ಮರ್ಯಾದೆ ಬೇಡವಾ ಮ್ಯಾಮ್? ಎಲ್ರಿಗೂ ಮರ್ಯಾದೆ ಬೇಕು. ಎಲ್ರಿಗೂ ಅವ್ರದ್ದೇ ಆದಂತ ಐಡೆಂಟಿಟಿ ಹೊರಗಡೆ ಇದೆ, ನಿಮ್ಮೊಬ್ರಿಗೆ ಅಲ್ಲ. ನೀವು ಇಷ್ಟು ವರ್ಷ ಟ್ರಾವೆಲ್ ಮಾಡಿರ್ಬೋದು, ಏಜ್ ಅಲ್ಲಿ ನೀವು ನನ್ಕಿನ್ನ ದೊಡ್ಡವರಾಗಿರ್ಬೋದು,
ಆದ್ರೆ ನನ್ನ ಏಜ್ಗೆ ನನಗೂ ನಂದೇ ಆದಂತ ಐಡೆಂಟಿಟಿ ಇದೆ. ಸೊ ನಿಮಗೂ ತಲೆಯಲ್ಲಿ ಇರ್ಬೇಕಾಗಿತ್ತು, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಅನ್ನೋದು ತಲೆಯಲ್ಲಿ ಗೊತ್ತಿದ್ರೆ ಇವತ್ತು ನೀವು ಲೂಸರ್ ಆಗಿರ್ತಿರ್ಲಿಲ್ಲ. ಓಕೆ, ಸೊ ಮತ್ತೆ 61, 62, 63, 64, 65, 66 100 ಸಲ ಎಣಿಸ್ತಿದ್ದೀರಾ? 135, 136, 137, 138, 139, 140. ರಾತ್ರಿ 11:40. ಈ ಕಡೆಯಿಂದ ತೆಗೆದು ಕೊಟ್ಟರೆ ತಲೆ ಚಿಪ್ಪೆಗೆ ಛತ್ರಿ ಆಗ್ಬಿಡ್ಬೇಕು. ಹಂಗೆ ಕೊಟ್ಟೆ ಹೆಂಗೆ ನೋಡು, ಸುಮ್ಮನೆ ಕೂತ್ಕೋಬೇಕು, ಜಾಸ್ತಿ ಮಾತಾಡಂಗಿಲ್ಲ. ಮೆಟ್ರೋ ಚಿಮ್ಮಕ್ ಬಿಡ್ತೀನಿ ನನಗೆ ಬರೋ ಕೋಪಕ್ಕೆ. ಸರಿಯಾ? ಎಲ್ಲೋ 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 ಕಲರು ಬೆಡ್ಶೀಟ್ ಆಗೈತ್ರೆ. ಎಲ್ಲೋ ಡರ್ಟಿ ಫೆಲೋ ಅಂತ ಒಂದು ಗಾದೆ ಮಾತೈತೆ ಇಂಗ್ಲೀಷಲ್ಲಿ, ಎಲ್ಲೋ ಡರ್ಟಿ ಫೆಲೋ ಅಂತ. ಅಶ್ವಿನಿ ಏನೋ ಅಶ್ವಿನಿ, ಪೌಡ್ರ್ ರೂಮು ಸ್ವಲ್ಪ ಗಲೀಜಾಗೈತೆ, ಬಂದು ಕ್ಲೀನ್ ಮಾಡಿ. ಅಶ್ವಿನಿ ಈಗ ಹೇಳ್ತಾವನಿ ಹೋಗಮ್ಮಮ್ಮ. ಏನು ತಪ್ಪು ಹೋಗಮ್ಮಮ್ಮ ಅಂದರೆ? ಅಲ್ಲ, ಮರ್ಯಾದೆ ಕೊಡೋಕೆ ಬಂದರೆ ನೀವೇ ಬೇಡ ಅಂತೀರಾ. ನಾ ಏನಂದೆ? ರಘುವಣಿ ಏನಾದರೂ ಅಶ್ವಿನಿ ಅವರೇ ಅಂತ ಮಾತಾಡೋದು, ನಾನು ಅಶ್ವಿನಿ ಮೇಡಮ್ ಅಂತ ಮಾತಾಡಿದೆ. ಈಗೇನು ನೀನು ಮರ್ಯಾದೆ ಕೊಡೋದು ಬೇಡ, ನಿಂಗೆ ಬುದ್ಧಿ ಕಲಿಸ್ತೀನಿ, ನಿಂಗೆ ಪಾಠ ಕಲಿಸ್ತೀನಿ ಅಂದರೆ ಏನದ್ರ ಅರ್ಥ? ವಾಟ್ ಈಸ್ ದಿಸ್? ಐ ಕಾಂಟ್ ಬಿಲೀವ್ ಇನ್ ದಿಸ್ ಎಪಿಸೋಡ್. ನೈಟ್ ಎಪಿಸೋಡ್, ನೆನೆ ಎಪಿಸೋಡ್. ಜಗಳ ಕಿರ್ಚು ಕೂಗು, ಜನ ಟಿವಿನ ಆಫ್ ಮಾಡಿಬಿಡ್ಬೇಕು ನೀವು ಕಿರ್ಚೋದು ನೋಡ್ಬಿಟ್ಟು. ಸುಮ್ಮನೆ ಬರಬೇಕು ದಾರಿಗೆ. ಆಲ್ರೆಡಿ ಹೋಯ್ತಾ ಇದೆ 25 ನಿಮಿಷದ ಮೇಲೆ, ಇನ್ನೂ 12 ನಿಮಿಷನೇ ಆಗಿಲ್ವಂತೆ. ನಾವೇ ಮಾತಾಡಿ 30 ನಿಮಿಷ ಕ್ರಾಸ್ ಆಗದೆ. ಸೋತ್ರಿ ಕನ್ಬಿಡಿ. ಅಲೋ ಸೋತ್ರಿ, ಹೋಯ್ತಾ? ಒಂದು ಸ್ಪೀಕರ್ ಔಟಾ? ಸ್ಪೀಕರು ಐಸು ಎಲ್ಲ ಔಟಾ? ಆಲ್ರೆಡಿ 35 ನಿಮಿಷ ಕ್ರಾಸು. ಆಲ್ರೆಡಿ ಮೈಸೂರು ಕ್ರಾಸ್ ಮಾಡ್ಕೊ ಹೋಯ್ತಾ ಇದೀವಿ, ಮಡಿಕೇರಿ ಮೇಲೆ ಟೂರು. ಅದಿರೋದಿಲ್ಲ ಮದ್ದೂರ್ ಹತ್ರ ಸ್ಟಾಪು. ನೀವು ಮದ್ದೂರಲ್ಲೇ ಇಳಿಕಬೇಕಿತ್ತು. ನೀವು ಮೈಸೂರಿಗೆ ಬಂದಿದ್ದೀರ ಜೊತೆಲಿ. ಅಲೋ, ವಾಪಸ್ ಎಣಿಸ್ಕೊ ಹೋಗಿ. 35 ನಿಮಿಷದಿಂದ ಕೆಳಗಡೆ ಬನ್ನಿ. ಅಲೋ ಕಿತಪತಿ ಹೆಂಗ್ಸು, ಕಿತಪತಿ ಹೆಂಗಸ್ರೇ ಚೆನ್ನಾಗಿದ್ದೀರಾ? ಬರೀ ಕಿತಾಪತಿ. ಒಂದು ಕೇಟ್ ಸೇರಿಸೋದು, ಮ್ಯಾನಿಪ್ಲೇಟ್ ಮಾಡೋದು, ಊಟದ ಪ್ಲೇಟ್ ಮಾಡೋದು, ಟಿಫನ್ ಪ್ಲೇಟ್ ಮಾಡೋದು, ಪ್ಲಾಸ್ಟಿಕ್ ಪ್ಲೇಟ್ ಮಾಡೋದು, ಪಾನಿಪುರಿ ಪ್ಲೇಟು, ಗೋಬಿ ಪ್ಲೇಟು, ಎಲ್ಲ ಪ್ಲೇಟು ಮಾಡೋದು. ಒಂದು ಕೇಟ್ ಇರೋ ಥರ ಹೇಳ್ಬೇಕು. ಮ್ಯಾನಿಪ್ಲೇಟ್ ಅನ್ಕ ಬರೀ ಮ್ಯಾನಿಪ್ಲೇಟ್ ಮಾಡೋದಲ್ಲ. ಅಶ್ವಿನಿ ಇಷ್ಟು ಮಾತಾಡ್ತಾ ಇದ್ದೀನಿ, ಮಾತಾಡು ಅಶ್ವಿನಿ. ನನಗೆ ಕೋಪ ಬರೆಸ್ಬೇಡ, ಸ್ವಿಮ್ಮಿಂಗ್ ಪೂಲ್ಗೆ ತಾಕ್ಬಿಡ್ತೀನಿ ಮೈಕ್ ಬಿಚ್ಚಾಕ್ಬಿಟ್ಟು. ಮೈಕ್ ಹಾಕಿದ್ದೀರಾ? ಸದ್ಯ 50 ಕರೆಕ್ಟಾಗಿ ಹಾಕಿದ್ರಲ್ಲ ಮೈಕ, ಅದೇ ನನಗೆ ಖುಷಿ. ಎಲ್ಲಿ ನೋಡು ಮೈಕ್ ಮಾಡ್ತೀವಿ. ಮರವನ ಕಾಯಿಲೆ ಏನ್ರಿ ನಿಮಗೆ? ಮರವನ ಕಾಯಿಲೆ ಆಯ್ತಾ? ನಾನು ಖುಷಿಯಾಗಿದ್ದೆ. ನನ್ನ ಮನೆಗೆ ಹೋಯ್ತಾರೆ ಅಂತ ಕನ್ವೆನ್ಷನ್ ರೂಮ್ ಪಕ್ಕದಲ್ಲಿ ಇತ್ಲು ಬಾಗ್ಲಿತ್ತಲ್ಲಿ ನುಗ್ಗು ಹೊಂಟ ಬೇಕ್ತಾನೆ ಅಂತಾಗೆ. ಅಲ್ಲಿ ಹೋಗ್ಬಿಟ್ಟು ಬಿಗ್ ಬಾಸ್ ನನಗೆ ಮೊಸರು ಬೇಕು, ಕಿತ್ಲೆಹಣ್ಣು ಜ್ಯೂಸ್ ಬೇಕು, ಆಪಲ್ ಜ್ಯೂಸ್ ಬೇಕು ಅಂತಿರಲ್ಲ. ನಮಗೂ ಎಷ್ಟು ತರಬೇಕು ತಾನೆ, ಹಂಗೆ ನಮಗೂ ಸೇರ್ಸ್ ಮೊಸರು ಇಸ್ಕೊ ಬರ್ಬೇಕು ತಾನೆ. ನನಗೇನು ಕೇಳಿಸ್ಕೋಬೇಕು, ನಾವು ಹೇಳಿದ್ನೆಲ್ಲ ಅನ್ಸುತ್ತೆ. ನಾನು ಹೇಳಲಿಲ್ಲ. ಹಬ್ಬ ದೇವ್ರೆ. ರಾತ್ರಿ 11:50. ಹಾಯ್ ಅಭಿ, ಹೇಗಿದ್ದೀರಾ ನೀವು? ನಾನು ಚೆನ್ನಾಗಿ ಮುದ್ದಾಗಿದ್ದೀವಿ. ಸೊ ನಮ್ಮ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸ್ವಾಗತ. ಓಕೆ, ಸೊ ಫಸ್ಟು ಟುಡೇ ನಾನು ಆ್ಯಕ್ಚುಲಿ ನಾನು ಕನ್ನಡದಲ್ಲಿಯೇ ಮಾತಾಡ್ತೀನಿ. ಓಕೆ, ಒಂದು ಕೂಡ ತಪ್ಪಾದರೆ ನೀವು ನನಗೆ ಸರಿ ಮಾಡಬೇಕು. ಓಕೆ, ನಾನು ಆ್ಯಕ್ಚುಲಿ ಕಾವ್ಯ ಮಾತಾಡುವಾಗ ಒಂದು ಥಿಂಕ್ ಮಾಡಿದ್ದೀನಿ. ನಾನು ಯಾವಾಗ ನಂಬರ್ಸ್ ಆ್ಯಕ್ಚುಲಿ ಕನ್ನಡದಲ್ಲಿ ಹೇಳಲೇ ಇಲ್ಲ. ಓಕೆ, ಸೊ ನಾನು ಉಲ್ಟಾ ಬರ್ತೀನಿ. ನಾನು ಒಂದು ವೇಳೆ ತಪ್ಪಾಗಿದ್ದರೆ ನೀವು ನನಗೆ ಸರಿ ಮಾಡಬೇಕು. ಓಕೆನಾ? ಸೊ 100, 99, 98, 97, ಬಟ್ ಇದೇ ಉಂಟಲ್ವ, ಒಂದು ನಿಮಿಷದಲ್ಲಿ ನಾನು ಕಂಪ್ಲೀಟ್ ಆಗಬೇಕು. ಓಕೆ, 100, 92, 91, 90, 89, 88, 87, 86, 85, 86, 85, 84, 83, 82, 81, 80. ವಾವ್ ರಕ್ಷಿತ, 79, 79, 78, 77, 76, 75, 74, 73, 72, 71, 60. ರಕ್ಷಿತಾ, ಹೋಗಿ ನಾನು ಬರ್ತೀನಿ. ಏನಬಿ ಗಾಂಚಲಿನ ಅಭಿ? ಏನು ಗಾಂಚಲಿ ಅಂತ ಹಿಂಗೆ ಇದೆಲ್ಲ ಉಬ್ಬಿಸ್ಕೊಂಡು ಬಂದಿದ್ರಿ ಅವಾಗ ಗಾಂಚಲಿ ಮೀನಿಂಗು ಕರೆಕ್ಟ್ ಅಂತ ಗೊತ್ತಿತ್ತು, ಸುಮ್ಮನೆ ಡವ್ ಮಾಡಿದ್ರಿ ಅಲ್ವಾ? ಮನೆಯವರೆಲ್ಲ ಮಾಡ್ತಾರೆ, ನಮ್ಮ ಟೀಮ್ ಎಲ್ಲ ಮಾಡ್ತಾರೆ, ನಾವು ಮಾಡ್ಬಿಡೋಣ ಅಂತ ಅಷ್ಟೇ.
ಲೆಕ್ಕ ಇದ್ದಿದ್ದೆ, ಲೆಕ್ಕ ಹಾಕ್ಕೊಂತ ಕೂರಬಾರ್ದು ಮನೇಲಿ. ನಾವು ಕ್ಯಾಲ್ಕುಲೇಟಿವ್ ಇರಲೇಬಾರ್ದು. ನಮ್ಮ ಆಟ ಆಡ್ತಾ ಇರಬೇಕು. ಇದರಿಂದ ಏನು ಲಾಭ? ಏನು ಈಗ ಲೆಕ್ಕ ಹಾಕ್ತಿದ್ರಲ್ಲ, ಏನು ಪ್ರಯೋಜನ ಇಲ್ಲ ಅಭಿ. ನಿಮ್ಮ ಪ್ರಕಾರ ಹೆಂಗೆ ಆಡ್ಬೇಕು ಹಂಗಾಡಿ. ಏನು ಅನ್ಸುತ್ತೋ ಅದನ್ನು ಹೇಳ್ತಾರೆ. ಲೆಕ್ಕ ಗಿಕ್ಕ ವರ್ಕ್ ಆಗಲ್ಲ ಅಲ್ವಾ? ಬಾಸ್ ಮನೆಯಲ್ಲಿ ನಮಗೆ ಕೋರಿ, ಮೀನು, ಮಟನ್, ಚಿಕನ್ ಎಷ್ಟು ಕಮ್ಮಿ ಅಲ್ವಾ? ಓಕೆ ಫೈನ್, ಟೆನ್ಷನ್ ಮಾಡಬೇಡಿ. ಜಸ್ಟ್ 2 ಮಂತ್. ಓಕೆ 2 ಮಂತ್ ನಂತರ ನಿಮಗೆ ಅನ್ಲಿಮಿಟೆಡ್ ಮೀನು, ಅನ್ಲಿಮಿಟೆಡ್ ಕೋರಿ, ಅನ್ಲಿಮಿಟೆಡ್ ಮಟನ್. ಎಷ್ಟು ಎಷ್ಟು? 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ, 10, 20, 30, 40, 50, 60, 70, 80, 90, 100 ಎಷ್ಟು ಬೇಕು ಅಷ್ಟು ನಿಮಗೆ ಮೀನು ಕೋರಿ ಅನ್ಲಿಮಿಟೆಡ್ ಉಂಟು. ನೀವು ನನಗೆ ಹೇಳ್ತೀರಾ ರಕ್ಷಿತಾ ಸಾಕು, ರಕ್ಷಿತಾ ಮೀನು ಕೋರಿ ಸಾಕು, ನನಗೆ ಇವತ್ತೇ ಸಾಕು ಅಂತ ಹೇಳ್ತೀರಾ. ಪ್ಲ್ಯಾನಿಂಗ್ ಎಲ್ಲ ಫಸ್ಟ್ ಒಂದು ಸತಿ ಜಾನ್ವಿ ಅಕ್ಕ ಮಾತಾಡಲಿ, ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ ಅಭಿ, ಇವತ್ತು 2ರಲ್ಲಿ ಒಂದು ತೀರ್ಮಾನ ಆಗ್ಬಿಡ್ಲಿ ಅಭಿ. ತುಂಬ ಒಳ್ಳೆಯವರಾಗಿದ್ರೆ ಆಗಲ್ಲ ಅಭಿ. ಮನೆಯಲ್ಲಿ ಸ್ವಲ್ಪ ಕೆಟ್ಟವರಾಗಬೇಕು. ನೀವು ತುಂಬ ಒಳ್ಳೆಯವರಾದರೆ, ಡೀಸೆಂಟ್ ಆಗಿಬಿಟ್ರೆ ನಮಗೆ ನಿಮ್ಮ ಒಳ್ಳೆತನನೇ ಕಾಣಿಸುತ್ತೆ. ಸೊ ಆಗಾಗ ಸ್ವಲ್ಪ ಜಗಳ ಆಡ್ಕೊಂಡು ಅಲ್ಲಿ ಇಲ್ಲಿ ಕಾಣಿಸ್ಕೋತಾ ಇದ್ರೆ ನಮ್ಗೆ ಅಭಿ ಕಾಣಿಸ್ಕೋತಾರೆ. ನೀವು ತುಂಬ ದೇವತಾ ಮನುಷ್ಯ ಆಗ್ಬಿಟ್ರೆ ಭಾರಿ ಕಷ್ಟ ಆಗುತ್ತೆ ಅಭಿ. ಮಧ್ಯರಾತ್ರಿ 12. ಅಬ್ಬಿ, ಜಸ್ಟ್ ನೀವು ನಿಮ್ಮ ಪ್ರಾಬ್ಲಮ್ ಎಂತ ಗೊತ್ತುಂಟಾ? ನೀವು ಜಸ್ಟ್ ಹೀಗೇನೆ ಮಾತಾಡೋದು. ಓಕೆ, ಜಸ್ಟ್ ಓಪನ್ ಆಗಿ ಜೋರಾಗಿ ಮಾತಾಡಿ ನನ್ನ ಜೊತೆಗೆ. ಸೊ 2 ಕೈಯಿಂದ ಜೋರಾಗಿ ನಮಗೆ ಕ್ಲಾಪ್ ಮಾಡಬೇಕು. ಓಕೆನಾ? ಸೊ ಇಂಟ್ರೆಸ್ಟ್ ತೋರಿಸಿ, ನನಗೆ ಹೇಳಿ, ನಿಮ್ಮ ಬಾಯಿ ಬಿಟ್ಟು ಹೇಳಿ. ಓಕೆ, ಸಮ್ಟೈಮ್ಸ್ ನೀವು ಹೇಗಂದರೆ ಅದೇ ಬಿಡಿ. ಆಯಿತು, ಫಿನಿಶ್ ಬಿಗ್ ಬಾಸ್. ಉಡುಪಿ ತಾನೇ ಹೋಗೋಣ. ಬಿಗ್ ಬಾಸ್, ಈ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಇದು ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಇಬ್ಬರು ಅಭ್ಯರ್ಥಿಗಳ ಸಮಯದ ಎಣಿಕೆಯ ವಿವರ ಹೀಗಿದೆ. ಅಶ್ವಿನಿ 29 ನಿಮಿಷ 10 ಸೆಕೆಂಡ್ಗಳು, ಅಭಿಷೇಕ್ 11 ನಿಮಿಷ 49 ಸೆಕೆಂಡ್ಗಳು. 12 ರೀಚ್ ಆಗಿಲ್ಲ. 12 ನಿಮಿಷಕ್ಕೆ ಅತಿ ಸಮೀಪದ ಎಣಿಕೆ ಮಾಡಿರುವ ಅಭಿಷೇಕ್, ನೀವು ಕ್ಯಾಪ್ಟನ್ಸಿ ಟಾಸ್ಕ್ ಗೆದ್ದು ಮನೆಯ ಮುಂದಿನ ಕ್ಯಾಪ್ಟನ್ ಆಗಿದ್ದೀರಿ. ಅಭಿನಂದನೆಗಳು. ರಘು, ಬಿಗ್ ಬಾಸ್, ನೀವು ಈ ಕೂಡಲೇ ಕ್ಯಾಪ್ಟನ್ ಜವಾಬ್ದಾರಿಗಳನ್ನು ಹಾಗೂ ಕ್ಯಾಪ್ಟನ್ ಬೆಡ್ರೂಮನ್ನು ಅಭಿಷೇಕ್ ಅವರಿಗೆ ಹಸ್ತಾಂತರಿಸಬೇಕು. ಓಕೆ ಬಿಗ್ ಬಾಸ್. ಅಭಿಷೇಕ್, ನಿಮಗೆ ಶುಭವಾಗಲಿ. ಸೋ ಮಚ್ ಬಿಗ್ ಬಾಸ್. ಥ್ಯಾಂಕ್ ಯು ಬಾಯ್ಸ್. ಸೋ ಕ್ಲೋಸ್. ಮಧ್ಯರಾತ್ರಿ 12:05. 11 minutes 49 seconds. 11 seconds ಕಮ್ಮಿ. 11 seconds. ಸೋ ಕ್ಲೋಸ್. ಸೂಪರ್. ಬೆಸ್ಟ್ ಕ್ಯಾಪ್ಟನ್. ಬನ್ನಿ ಕ್ಯಾಪ್ಟನ್. ಶಿಫ್ಟ್ ಮಾಡಬೇಕು ರೂಮ್ ಬೇರೆ. ನಮ್ದೇ. ರಘು, ಸಾರಿ ರಘು, ರೂಮ್ ಖಾಲಿ ಮಾಡ್ಕೊಡು ಬಾ. ನಡಿ ನಡಿ. ಏನು ಮಗ ನೋಡ್ತಿದ್ದೆ? ರೂಮ್ ಖಾಲಿ ಮಾಡಿ ನಡಿ. ನಂಗೆ 12 ನಿಮಿಷ ಆಗೋಗಿದೆ ಅನ್ನೋದು ಗೊತ್ತಿದೆ. ಎಸ್ ಕಮ್ ಆನ್, ಯೋರ್ ಎಫರ್ಟ್ ಅಭಿ. ಸೊ ನಿಮ್ಮ ನಂಬರ್ಸ್ ಆಗಿತ್ತು, ನೀವು ನಿಮ್ಮ ನಂಬರ್ಸ್ ಕೇಳಿ ಕೇಳಿ. ಅದು ನೀವು ನನ್ನ ನೇಮ್ ತಗೊಂಡಿದ್ದು ತುಂಬಾ ಮ್ಯಾಟರ್. ವೆರಿ ಹ್ಯಾಪಿ ದಟ್ ಯು ಆರ್ ದೇರ್ ಅಷ್ಟೇ. ನಿಮ್ಮ ನೀವು ಜಸ್ಟಿಸ್ ಮಾಡ್ತೀರಾ ಅಂತ ನಂಬಿದ್ದೀನಿ. 100%. ಓಕೆ, ಸೊ ಒಂದು ಸೆಕೆಂಡ್, ನಿಮಗೆ 12 minutes ಆಗಿದ್ದು ಗೊತ್ತು ನನಗೆ. ನಿಮ್ಗೆ ಅವ್ರು ಎಂತ ಹೇಳ್ತಾರೆ ಕೇಳ್ತಾರೆ. 12 minutes ಆಗೋಗಿದೆ ಆಯ್ತಾ. ಬಟ್ ನನಗೂ ಒಂದು ತಲೆಯಲ್ಲಿ ಏನಿತ್ತಂದ್ರೆ, ಸ್ವಲ್ಪ ಒಂದು ಹಂತಕ್ಕೆ ಹೋಗೋವರೆಗೂ ತುಂಬ ಕಾಮಿಡಿ ಥರ ಆಯಿತು. ಬಟ್ ಅದು ಹೋದ್ಮೇಲೆ ತುಂಬ ಪರ್ಸ್ನಲ್ ಆಗಿ ಬರ್ತಿತ್ತಲ್ವಾ. ಬರ್ತಿತ್ತಲ್ವಾ. ಒಂದು ನಾನೇನು ಅನ್ಕೊಂಡು 12 minutes ಮೇಲೆ ಎಷ್ಟು ಹೋಲ್ಡ್ ಮಾಡ್ತಾರೋ ಅದು ಅಂತ ನಾನು ಅನ್ಕೊಂಡಿದ್ದೆ. ನೀವು ಆ ಗೇಮನ್ನ ಅನ್ಕೊಂಡಿದ್ದೆ ಒಂದು. ಬಟ್ ಮರ್ತಿರ್ಲಿಲ್ಲ ನಾನು. ಇಮಿಡಿಯೇಟ್ 12 minutes ಆದ್ಮೇಲೆ ಬಂದು ಹೊಡಿಬೋದಾಗಿತ್ತು. ಬಟ್ ಅದು ಬರೋವಾಗ ನಾನು ತೀರಾ ಐ ವಾಸ್ ಟೇಕಿಂಗ್ ಇಟ್. ಅಷ್ಟೇ. ಯಾಕೆ ಮಾಡಿದ್ರಿ ಹಂಗೆ? ಓಕೆ, 12 ನಿಮಿಷ ಅಲ್ಲಿ ಕ್ರಾಸ್ ಆಗ್ತಿದ್ದಂಗೆ ಗೊತ್ತಾಗಲ್ವಾ ಅಷ್ಟು ಮಾತ್ರ. ಬೆಲ್ ಹೊಡೆದಿದ್ರೆ ಕ್ಯಾಪ್ಟನ್ಸಿ ಆಗ್ತಿದ್ರಲ್ಲ. ಐ ಹ್ಯಾವ್ ಮೈ ಓನ್ ಥಿಂಗ್ಸ್. ಇದೆ, ಏನೋ ಇದೆ. ಇಟ್ಸ್ ಓಕೆ. ವೆರಿ ಹ್ಯಾಪಿ ಫಾರ್ ಅಭಿ ಅಷ್ಟೇ. ಮಧ್ಯರಾತ್ರಿ 12:10. ಅಭಿ ಫೋಟೋ. ಅಭಿ ಫೋಟೋ ಅಂತ ಫಸ್ಟ್ ನೋಡೋಣ. ಕಮ್ 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 ಕಮ್. ವಿಲ್ ಎಂಜಾಯ್ ದಟ್ ಅಲ್ಲ. ಸೂಪರ್. ಓ, ಜಾರ್ ಸೂಪರ್ ಸ್ಟಾರ್ ಕ್ಯಾಪ್ಟನ್ ಅಭಿ. ವಾವ್,
ಕಾಣಿಸ್ತಿದ್ಯಾ ಫೋಟೋದಲ್ಲಿ? ಸೂಪರ್, ಚೆನ್ನಾಗಿದೆ, ವೆರಿ ನೈಸ್. ಫಸ್ಟ್ ಟೈಮ್ ರೂಮ್ ಒಳಗೆ ಕಾಲಿಡ್ತೀವಿ. ಇರೋ ಬರ್ಲಿ ಅವರು. ಇನ್ನೊಂದೆರಡು ಐಟಮ್ ಇದೆ. ಇನ್ನೆರಡು ಜನ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಡಿಗಳಿಯ ಬಗೆಳಿಯ ಗಿಲ್ಲಿ ನಾನು ಇಟ್ಕೋ. ಪರಮೇಶನ್ ತಕನೆ ಬಂದಿರೋದು. ಸುಮಿರಣ್ಣ ಪರಮೇಶನ್ ತಕ ಬಂದಿರೋದು. ವೈಸ್ ಕ್ಯಾಪ್ಟನ್ ಏನ್ ವಾಟರ್ ಕ್ಯಾನ್ ತಗೋಗೋಣ ರಘುವಣ? ಬಂದು ವಾಟರ್ ಕ್ಯಾನ್ ತಗೋಗು. ಗಿಲ್ಲಿ 3 ಪ್ಯಾಕೆಟ್. ಆಯ್ತು, ನಿಮಗೋಸ್ಕರ. ಮಿಸ್ ಯು. ಓ ಮೈ ಗಾಡ್. ನಾನು ಹೋಗಿ ಇನ್ನೊಂದು 2 ಮಿನಿಟ್ಸ್ ನಿನ್ನ ಫೋಟೋ ಹಾಕಿದ್ರೆ ನೀನು ಕೂತ್ಕೋಬೇಕಿತ್ತು. ಇಟ್ಸ್ ಓಕೆ. ಹೊಡಿತೀನಿ ಇದೆಲ್ಲ ಬೇಡ. ಅದೇ ಡಿಸ್ಟ್ರಾಕ್ಷನ್, ಅದೇ ಟ್ರಿಗರು. ಅದೆಲ್ಲ ಮಾಡಿ ಟ್ರಿಗರ್ ಆಗುತ್ತೆ. ಪರ್ಸ್ನಲ್ ಏನಾದ್ರು ಇಲ್ಲ ಜಗಳ ಆಡ್ಬೇಕಾದ್ರೆ ಕೊಡ್ತೀನಿ, ಹಂಗೆ ಏನಾರು ಹೋದ್ರೆ ತಪ್ಪೋದು. ದಿಸ್ ಇಸ್ ಗೇಮ್ ಅಷ್ಟೇ. ಈಗ ನೀನೊಂದು ಗೇಮ್, ಕಬಡ್ಡಿ ಗೇಮ್ ಆಡ್ತೀಯ. ನಂತರ ನೀವು ಸಾರಿ ಕೇಳಿದ್ದೀರಾ? ಯಾರ ಗೇಮ್ ನಾನು ಹೆಂಗೆ ಕೇಳಿ? ಇಲ್ಲ ಗಿಲ್ಲಿ, ಇದೇ ಆಗ ನಂತರ ಒಂದು ಗೇಮ್ ಅಂತ ಹೇಳ್ಬೇಕು ನೀವು. ಗೇಮ್ ಜಾಸ್ತಿ ಸೀರಿಯಸ್ಲಿ ತಗೊಳ್ಬೇಡ ಅಂತ. ಗೇಮ್ ಅಯ್ಯೋ ಗೇಮ್ ಆಗ ನಂತರ ಒಂದು ಕಂಟೆಸ್ಟೆಂಟ್, ಒಂದು ಹ್ಯೂಮ್ಯಾನಿಟಿ. ಎಂತ ಗೊತ್ತುಂಡ ಗಿಲ್ಲಿ, ಯಾರಿಗೆ ಮನಸ್ ಬೇಜಾರು ಕೊಟ್ಬಿಡ್ತೀನಿ, ಸುಮ್ಮನೆ ಕೂತ್ಕೋ. ತಲೆ ತಿರುಗ್ಬಿಡ್ಬೇಕು ಹಂಗೆ ಗಿರಿ ಅಂತ. ಮಧ್ಯರಾತ್ರಿ 12:20. ಒಂದು ನಗ್ ನಂತರ ಸೀರಿಯಸ್ಲಿ ತಗೊಳ್ಬೇಡಿ ಅಂತ. ಓಕೆ, ಗೇಮ್ ಇತ್ತು ಅಂತ ಹೇಳ್ತೀನಿ. ನಿಮ್ಗೆ ಒಂದು ಮನಸ್ಸಲ್ಲಿ ಒಂದು ಚೆನ್ನಾಗಿ ಅನ್ಸುತ್ತೆ ಅಲ್ವಾ? ನೆಸೆಸರಿ ಇಲ್ಲ, ಬಟ್ ಒಂದು ಹ್ಯೂಮ್ಯಾನಿಟಿ, ಹ್ಯೂಮನ್. ಅವ್ರಿಗೆ ಬೇಜಾರಾಯ್ತು. ಅವ್ರೇನಾರ ಮುಗಿದ್ಮೇಲೆ ಏನಾರ ಅಂದ್ರೆ ನಿಂಗೆ ಬಂದು ನಂಗೆ ಇಲ್ಲ ಸಖತ್ ಬೇಜಾರಾಯ್ತು ಅಂತ ಹೇಳು. ನಿಮ್ಗೆ ಎಲ್ಲ ಮಾಡಬಾರ್ದು, ಸುಮ್ಮನೆ ಕೂತ್ಕೋಬೇಕು. ಅಪ್ಪಿ ನಿನಗೆ ಯಾಕಿದ? ಓಕೆ. ಆ್ಯಂಡ್ ಅವ್ನು ಕಾಮಿಡಿಯನ್ ಏನೋ ನಕ್ ತಕ್ಷಣ ನಾವೆಲ್ಲ ನಕ್ಬಿಡ್ತೀವಿ ಅನ್ನೋ ಭ್ರಮೇಲಿದ್ದಾನಲ್ವ ಅವನು, ಅದನ್ನು ಕಟ್ ಮಾಡಬೇಕಿತ್ತು. ನನಗೆ ಏನೂ ಸಿಗಲಿಲ್ಲ ಅವನಿಗೆ, ನಗ್ಸೋಕ್ಕಾಗಲಿಲ್ಲ. ಕೊನೆಗೆ ಹೊಟ್ಟೋಗ್ಬಿಟ್ಟ ಪರ್ಸ್ನಲ್ ತೊಗೊಂಡು. ಅದು ಇದೇನೇನೋ ಮಾತಾಡ್ದ. ಸೊ ಅವ್ನ ವ್ಯಕ್ತಿತ್ವ ಏನಂತ ಗೊತ್ತಾಗಬೇಕು, ಆ ಮುಖಾಂತರ ಗೊತ್ತಾಗಲಿ ಬಿಡಿ. ಯಾಕೆ ಅಷ್ಟು ಮಿಕ್ಸ್ಡ್ ಫೀಲಿಂಗ್ ಅನಿಸ್ತಾ ಇರ್ಬೋದು ಗೊತ್ತಾ? ಮೇ ಬಿ ನಾವು ಧ್ರುವಂತ್ ಮತ್ತು ಅಭಿನಿಬ್ಬರು ಪಕ್ಕದಲ್ಲಿ ಹಾಕ್ಬಿಟ್ಟು ಒಂದೇ ಇದರಲ್ಲಿ ಇದ್ವಲ್ಲ, ಅವ್ನು ಹೆಂಗೆ ಮಾಡ್ದ, ಇವನೇನು ಮಾಡ್ದ ಅನ್ನೋದೊಂದು ಇರುತ್ತಲ್ಲ ಮನಸ್ಸಲ್ಲಿ. ಹೆಂಗೆ ಅವ್ನು ತೊರೆದು ಹೋದ, ಹೇಗೆ ಅವ್ನು ಇದು ಮಾಡ್ದ ಅಂತ ಅಷ್ಟೆ. ಮಧ್ಯರಾತ್ರಿ 1:15. ಅಲ್ಲ ಏನಂತಿದ್ರು ಅಂತ ಅಂದರೆ ಮಿಕ್ಸ್ಡ್ ಎಮೋಷನ್ಸು. ಶೀ ಕ್ರೈಡ್, ಹತ್ರು, 2-3 ಸಲ ಹತ್ರು. ಈಗ ಅಂದರೆ ಅವ್ರಿಗೇನಂದರೆ, ನಾನು ಅಂದೆ ನೋಡಿ ಇದು ಆಟ, ಯಾಕೆ 720 ಸೆಕೆಂಡ್ ಅಂತ ಹೇಳಿದ್ನಲ್ಲ. ನಂಗೆ ಅವರು ಒಂದು ಏನಂದರೆ ಅಲ್ಲಿ ಎಲ್ಲ ಮಾತಾಡ್ತಾ ಇದ್ರಲ್ಲ, ಅದು ಬರಲಿ ಆಚೆಗೆ ಇನ್ನೂ ಏನೇನು ಇಟ್ಟಿದ್ದಾರೆ ಎಲ್ಲ ಗೊತ್ತಾಗುತ್ತೆ ಅಂತ ಕೂತ್ಬಿಟ್ಟೆ ಅಂತಾರೆ. ಯಾರು ಹಂಗೆ ಕೂರ್ತಾರೆ ಕ್ಯಾಪ್ಟನ್. ಆ ಥರ ಇದ್ರೆ ಅಕ್ಕ, ನಾಳೆ ದಿನ ಅದನ್ನೇ ರೀಸನಾಗಿ ನಾಮಿನೇಟ್ ಮಾಡ್ಬೋದಲ್ಲ, ಕ್ಯಾಪ್ಟನ್ಸಿನ ಬಿಟ್ಟು. ಇಲ್ಲ ಹಾಗೆ ಅಂದ್ರೆ ಅವ್ರಿಗೆ ಏನು ಗೊತ್ತಾ ಕಾವ್ಯ, ನಾನು ಹಿಂಗೆ ಹೇಳಲ್ವ. ನಾನು ಯಾಕೆ ಅವ್ರನ್ನ ಇಷ್ಟಪಡ್ತೀನಿ ಅಂದರೆ, ಅವ್ರು ಏನೋ ಒಂದೊಂದು ಅದನ್ನ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಅವರು ಇಮೋಷ್ನಲ್ ಪರ್ಸನ್ ಅವರು ತುಂಬ. ಅಂದರೆ ಒಂದು ಮಗು ಹಾಗೆ ಅಲ್ವಾ? ನನಗೂ ಹಾಗೆ ಅನ್ಸುತ್ತೆ. ಏನಾಯ್ತಂತೆ? ಏನು ಪಾಪ ಬೇಜಾರಾಗ. ಏನಕ್ಕಂತೆ ಇವಾಗ ಮಾತಾಡಿದ್ಕೆ ಇಬ್ರು? ಬಟ್ ಗೇಮ್ ಆಡ್ಬೇಕು ತಾನೆ? ಗೇಮ್ ಅಲ್ವಾ? ಅಲ್ಲ ಆಡ್ಬೇಕು ತಾನೆ. ಆಗಿದ್ದಿದ್ರೆ ಅದನ್ನೇ ಆಡ್ತಿರೋದು. ಹಿಂಗೆ ಪರ್ಸ್ನಲ್ ತಗೊಂಡು ಗೇಮ್ ಬಿಟ್ಕೊಂಡು. ನೀವು ದೂರ ಆದ್ರೆ ಅವ್ರು ಡೆಲ್ ಆಗ್ತಿದ್ದಾರೆ, ಆದ್ರೆ ನೀವು ಹತ್ರ ಆದ್ರೆ ನೀವೇ ಅವ್ರ ಶ್ಯಾಡೋ ಅಂತ ಅನ್ನಿಸ್ತಾ ಇದ್ದೀರಾ. ನೀವು ಆ ಮಾತು ಬರೋದೇ ಆಮೇಲೆ ನೀವು ನೋಡಿ 2 ವಾರ ಅವ್ರ ಜೊತೆ ಮಾತಾಡ್ತಿರಲ್ಲ ಕರೆಕ್ಟಾ? ನೀವು 2 ವಾರ ಎಲ್ಲರ ಜೊತೆ ಇದ್ರಿ ನೀವು. ಆಮೇಲೆ ಮನೇಲಿ ಬಂದಮೇಲೆ ಈ ರಕ್ಷಿತನ ಬುದ್ಧಿ ಇಷ್ಟ ಆಗಲಿಲ್ಲ, ಈ ರಾಶಿಕಾ ಇಷ್ಟ ಆಗಲಿಲ್ಲ. ಇವರು ಪಾಪ ಅವರೇ ಒಂದು ಟ್ರೂ ಫ್ರೆಂಡ್ ಅನ್ಸಕ್ಕೆ ಶುರು ಆದರು. ನಾನು ನಿಜ ಅದನ್ನೇ ಹೇಳೋದು.
ಇಲ್ಲೆಲ್ಲ ಅಯ್ಯೋ ನೋಡಿ ಯಪ್ಪ ಇವರ ಹಿಂಗೆ ಅನ್ನಿಸ್ಬಿಡ್ತು ನನಗೆ. ಮತ್ತು ನಾನು ಇನ್ಯಾರ ಹತ್ರ ಇದು ಮಾಡಲಿ ಹೇಳಿ. ಮತ್ತು ಅದು ನಾನು ಹೋಗಿದ್ದೇನು ಗೊತ್ತಾ, ಈ ನಾಮಿನೇಟೆಡ್ ಟೀಮ್ ಒಂದಾಯಿತು. ಇಲ್ಲಿ ರಿಷಾ ನನಗೆ ನೀವು ಅವ್ರನ್ನ ಕನ್ಫ್ಯೂಸ್ ಮಾಡ್ತಾಯಿದ್ದೀರಾ, ಒಂಥರ ಏನು ಅಂದರೆ ನಾನು ಒಂದ್ಸಲ ಫ್ರೆಂಡ್ಶಿಪ್ಪು, ಒಂದ್ಸಲ ದೂರ, ಒಂದ್ಸಲ ಮೆಣಸಿನ್ಕಾಯಿ ತಿನ್ಸೋದು ಅದೆಲ್ಲ ಮಾಡಿದ್ನಲ್ಲ, ಅದೆಲ್ಲ ಅವ್ರಿಗೆ ಎಫೆಕ್ಟ್ ಅವ್ರು ಇಲ್ಲಿಂದ ಇವಳು ಏನಾರು ಇಲ್ಲಿ ಬಂದರೆ ನಾನು ಮತ್ತೆ ಎದ್ದೋಗ್ತೀನಿ. ಅವರು ಇಲ್ಲಿಂದ ಆಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೆ, ಯಾಕಂದ್ರೆ ಅಲ್ಲಿ ಬಂದ್ಲು ಎದ್ದೋದೆ ನಾನು. ಅವಳು ಬಂದ್ಲು ಅಂತಲೇ ಹೋಗಿದ್ದು ನಾನು. ಅವ್ರಿಬ್ರ ಹತ್ರ ಮಾತಾಡ್ತಾ ಇದ್ದೆ, ಕಾವ್ಯ ಗಿಲಿ ಹತ್ರ. ಅವ್ರು ಇಲ್ಲಿಂದ ಆಡ್ತಾ ಇದ್ದಾರೆ. 5:30 ಬಂದು ಕುತ್ಕೊಂಡು ಹತ್ತು ಬಿಟ್ಟಿದ್ದಾರೆ ಅವಳ ಹತ್ರ. ಅವಳು ಜೈಲಲ್ಲಿ ಇದ್ಲಲ್ಲ. ಅಷ್ಟೊಂದು ಇದಾಗುವಂಥದ್ದು ಏನಿತ್ತು? ಮಾತಾಡಿದ್ದು ನೀನು ಮಾತಾಡಿದ್ದವ್ರಿಗೆ ಹೊಸ್ತು ಅನಿಸಿಲ್ಲ. ನಾನು ರೀಸೆಂಟಾಗಿ ಏನೂ ಮಾತಾಡಿರಲಿಲ್ಲ. ಅವ್ರು ಬಂದು ನನ್ನ ಹತ್ರನೇ ಕೇಳಿದ್ರು ಈ ಆಟದಲ್ಲೋ ಆಡು ಅಂತ. ಏನು ಆಡು ಅಂತ? ನಾನು ಇವನಿಗೆ ಆಡ್ತಾ ಇದ್ದೀನಿ ಅಂತ ಹೇಳಿದೆ. ಯಾರಿಗೆ ಪಾಪ ಅಂತಿದ್ಯಾ? ಅಶ್ವಿನಿ ಅವ್ರಿಗ? ಮಧ್ಯರಾತ್ರಿ 2:15. ಏನು ಗೊತ್ತಾ, ಒಬ್ಬ ಮನುಷ್ಯ ಯಾವಾಗ ಸ್ಟ್ರಾಂಗ್ ಆಗ್ತಾನೆ ಅಂದರೆ, ಈ ಅವಮಾನಗಳನ್ನ, ಈ ಟ್ಯಾಂಟ್ರಮ್ಸ್ನ, ಇದನ್ನೆಲ್ಲ ನೀವು ಇಲ್ಲಿ ತೊಗೊಳ್ದೆ ಹೋದರೆ ಹೊರಗಡೆ ಯಾರೂ ಬಂದು ಹೇಳಲ್ಲ ಕಾವ್ಯ. ನೀನು ಹೀಗೆ ಯಾರಾದರೂ ಹೇಳೋದು ತಾಕತ್ತು ಮಾಡ್ತಾರಾ? ಇಲ್ಲಿ ಬಂದಿದ್ದೀವಿ ಅಂತ ಆದಾಗ ಅವೆಲ್ಲ ತೊಗೊಂಡೇ ಹೋಗ್ಬೇಕು ನಾವು. ಎಕ್ಸಾಕ್ಟ್ಲಿ ಕರೆಕ್ಟ್. ಅದನ್ನು ತಗೊಳ್ಳೋ ಪ್ರಾಸೆಸ್ಸಲ್ಲೇ ನಾನಿದ್ದೆ. ಬಟ್ ರಘು ಅವ್ರ ವಿಷಯದಲ್ಲಿ ನನಗೆ ಯಾಕೆ ಬೇಜಾರಾಯಿತು ಅಂದರೆ, ಅಶ್ವಿನಿ ಅಂತ ಕರೆದ್ರು ಅವತ್ತು, ಅಲ್ಲೇ ಕಳಪೆ ಕೊಟ್ಟಾಗ. ಐ ಸೆಡ್ ಅಶ್ವಿನಿ ಅಲ್ಲ, ಅಶ್ವಿನಿ ಅವರೇ. ನೀನು ಹೇಗೆ ಕರಿಬೇಕು ನಾನು, ಅಶ್ವಿನಿ ಅವರೇ. ಐ ಕರೆಕ್ಟೆಡ್ ಹಿಮ್. ಈಗ ಅವರು ಅಶ್ವಿನಿ ಅಂತ ಕರೆಯೋದು ಬೇಡ ಅಂದಮೇಲೂ ನೀವು ಕರೆದಿದ್ದಕ್ಕೆ ಅವರು ಟ್ರಿಗರ್ ಆಗಿದ್ದು, ಅಲ್ಲಿಂದಾನೇ ಟ್ರಿಗರ್ ಆಗಿದ್ದು ಅನ್ನೋದಕ್ಕೆ. ನಿನ್ನೆ ಎಲ್ಲ ಕರಿತಾ ಇದ್ದೆ, ಅವ್ರಿಗೆ ನಿನ್ನೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಇವತ್ತು ಯಾಕೆ ಅಂತ ಅನಿಸಿದಾಗ ಐ ಫೆಲ್ಟ್ ಓಕೆ, ಇವತ್ತು ಕೆಲಸ ಹೇಳಿದ್ದಕ್ಕೆ ಅವ್ರು ಟ್ರಿಗರ್ ಆದರು, ಅಶ್ವಿನಿ ಅಂತ ಹೇಳಿ ಕೆಲಸ ಹೇಳಿದ್ದಕ್ಕೆ ಟ್ರಿಗರ್ ಆದರು ಅಂತ. ಆಮೇಲೆ ನೀವು ಮತ್ತೆ 8 ವೀಕ್ಸಿಂದ ಏನು ಮಾಡಿದ್ರಿ ಅದೆಲ್ಲ ತೊಗೊಂಡಾಗ ಅನ್ನೋಯಿಂಗ್ಲಿ ನನಗೆ ಕನೆಕ್ಟ್ ಆಗೋಯ್ತು ದಟ್ ಓಕೆ. ಬಿಕಾಸ್ ಇವಾಗ ನಾನೇನೋ ಒಬ್ರಿಗೆ ಹೇಳ್ತಾ ಇದ್ದೀನಿ ನೀನು ಮಾಡಿದ ತಪ್ಪು ಅಂತಂದಾಗ, ನಾನು ಮುಂಚೆ ಅದನ್ನೇ ಮಾಡಿದಾಗ ಆಪೋಸಿಟಿಗೆ ಓ ಅಂತ ಆಟೋಮೆಟಿಕ್ಲಿ ಕನೆಕ್ಟ್ ಆಗೋಯ್ತು. ಮಧ್ಯರಾತ್ರಿ 3:10. ಬಾ ನೆಕ್ಸ್ಟ್ ನೀನು. ಏನಾಯ್ತು? ನೆಕ್ಸ್ಟ್ ನೀನು ಬಾ. ನಿಂಗೆ ನಂಬರ್ ಕೊಟ್ಟಿದ್ದಾರಾ? ಟೋಕನ್ ಯಾವ್ದು ಮುಗೀತಾ? ಬಾ ನೆಕ್ಸ್ಟ್ ನೀನು. ಏನಂತ? ಏನಾಯ್ತು? ಬಾ. ತಿರ್ಗಾ ಏನಾದ್ರೂ ತಿರ್ಗಾ ಹತ್ಕಂದ್ರೆ ಏನು ಮಾಡೋದು ಅಂತ ಅಷ್ಟೇ. ಬಾರೋ. ಸುಮ್ಮನೆ ಕೈ ನಂಬರ್ 3 ನನಗೂ. ಏನು ಮಾತಾಡೋಕೆ ಹೋಗ್ತಾನೆ. ಸರಿ, ಮನೇಲಿ ಅದನ್ನೇ ನಾನು ಹೇಳಿದ್ದು ಸರ್. ಇಟ್ ಈಸ್ ಆಲ್ ಟೆಂಪ್ರರಿ. ನೀವು ಯಾರ ಮೇಲಾದ್ರೂ ನೀವು ಜಗಳ ಮಾಡ್ತೀರಾ, ಜಗಳ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಅದು ನಿಮಗೆ ಮಾತ್ರ ವೈಯಕ್ತಿಕವಾಗಿ ಏನೋ ಫೀಲ್ ಆಗಿದೆ ಮಾತ್ರ ಜಗಳ ಆಡಬೇಕು. ಅವ್ರಿಗೋಸ್ಕರ ಇವ್ರಿಗೋಸ್ಕರ ಅಂತ ನೀವು ಜಗಳ ಮಾಡೋಕ್ಕೆ ಹೋದರೆ ಇನ್ಸ್ಟೆಂಟಾಗಿ ನಿಮಗೆ ರಿಗ್ರೆಟ್ ಫೀಲ್ ಆಗುತ್ತೆ. ಯಾರು ಗಂಡು, ಅದು ತಲೆ ಬಗ್ಸ್ಕೊಂಡು ಬರ್ತಿರೋ ಗಂಡು, ಈ ಗಂಡು ಮಗು ಎಲ್ಲ ಆ ರೂಮಲ್ಲಿರೋರೆಲ್ಲ ಇಷ್ಟು ಥರ ನೋಡ್ತಿದ್ದಾರೆ. ದಯವಿಟ್ಟು ನನ್ನಿಂದ ಒಂದು ಟಾಸ್ಕಲ್ಲಿ ಮನಸ್ಸು ನೋವಾಗಿತ್ತು. ನೀವು ಕರ್ಕೊಂಡು ಪ್ಲೀಸ್ ಬಂದಿದ್ದ. ದಯವಿಟ್ಟು ಬೇಜಾರಾಗಬೇಡಿ, ಏನೋ ತಪ್ಪಾಗಿದೆ. ಇದು ನಿಮ್ಮ ಕೈಯೆಲ್ಲ ಕಾಲು ಅನ್ಕೋತೀನಿ, ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆ ನೆನ್ನೆಲ್ಲ ಊಟ ಮಾಡಿಲ್ಲ ಅಲ್ಲ, ಒದ್ದಾಡಿದಾನೆ ಅವನು. ಊಟ ಮಾಡಿದ್ರ ಕೇಳಿ ಅಂತ ನನ್ನ ಪಾಪ ಊಟ ಏನು ಬಿಟ್ಟಿಲ್ವಲ್ಲ ಅವನು. ನಾನು ನಿದ್ದೆನೇ ಬರಲು ಹೋಗಪ್ಪ. ಈ ಡವ್ ಎಲ್ಲ ಮಾಡಬೇಡ ನೀನು. ಎಷ್ಟು ಡವ್ ಮಾಡ್ತೀಯ ಅಂದರೆ ದಿಸ್ ಇಸ್ ಗೇಮ್. ಅದು ಗೇಮ್ ಟಾಸ್ಕ್ ಅಲ್ಲಿ ಬಿಟ್ಬಿಡಿ. ಈಗ ಏನಾದರೂ ಸಪ್ರೇಟ್ ಹೇಳಿದ್ರೆ ಬಿಡ್ತಿದ್ರೆ ಇವರು ನನ್ನ? ಸಪ್ರೇಟ್ ಏನಾರ ಹೇಳಿದ್ರೆ ಬಿಡ್ತಿದ್ರಾ? ಬಾ ವೀಕೆಂಡಿಗೆ ಬಾ. ಇನ್ನು ನಾನು ಬರೋದಿಲ್ಲ ಅಂತ ಹೇಳಿದ ಈಗ ನನ್ನ ಮನ್ಸು ನಿದ್ದೆ ಮಾಡೋಕ್ಕಾಯ್ತದ? ಈಗ ಕರ್ಕೊಂಡ್ಬಂದಿದ್ದ ಕೈ ಹಿಡ್ಕ ಕರ್ಕೊಂಡ್ಬಂದ್ರು. ಇಲ್ಲ ನಾನು ಬೆಳಿಗ್ಗೆ ಹೇಳ್ತೀನಿ, ನನ್ನ ಮನ್ಸಲ್ಲೂ ಇತ್ತು ಕೇಳುವ ಅಂತ. ಬೆಳಿಗ್ಗೆ ಕೇಳುವ ಅನ್ಕೊಂಡಿದ್ದೆ ನಿಜವಲ್ವೇ. ಹಿಂಗೆ ಹೇಳಿದಾಗ ನನಗೂ ಮನ್ಸಿಗೆ ನೋವು ಆಯ್ತದೆ. ನಾನು ಏನು ಮಾಡಲಿ? ಹೇಳ್ದೆ ಬಿಡು, ನಿಂಗೆ ಮನ್ಸಿಗೆ ಬೇಜಾರಾಗಿ ನಿಂಗೆ ಮನ್ಸು ಹತ್ತು ಕಣ್ಣು. ಬಟ್ ಆದರೆ ಹೇಳ್ತೀನಿ ಸತ್ಯವಲ್ವೇ, 12 ನಿಮಿಷಕ್ಕೆ ಮುಗಿದೋಯ್ತದೆ ಅನ್ಕೊಂಡಿದ್ದೆ. ನನಗೂ ಗೊತ್ತಿರಲಿಲ್ಲ ಅರ್ಧ ಗಂಟೆ ಆಗದೆ ಅಂತ. ಸರಿ, ನನಗೆ ಸತ್ಯವಲ್ಲೂ ಗೊತ್ತಿಲ್ಲ ನಿಮಗೆ ಹಿಂಗಾಯ್ತದೆ ಅಂತ. ಪ್ಲೀಸ್ ಮಾತಲ್ಲಿ ಮುಳುಗೋಗಿದ್ದೆ ನಾನು. ಅದು ಹೇಳ್ತಲ್ವ, ಮಾತು ಬಿಟ್ಟು ಬೇರೆ ಏನೂ ಬರಲ್ಲ ಅವ್ರಿಗೆ. ಆಯ್ತು, ಮಾತಾಡ್ಲಿ, ಅದನ್ನು ರೈಟಾಗಿ ಮಾತಾಡ್ಲಿ, ಪಾಯಿಂಟ್ ಮಾತಾಡ್ಲಿ, ಏನೇನೋ ಮಾತಾಡೋದಲ್ಲ ಪಾಯಿಂಟ್ ಅಲ್ಲ. ಅಷ್ಟೊಂದೆಲ್ಲ ನೀನು ವಿಷಯ ಇಟ್ಕೊಂಡಿದ್ಯಾ? ನಿಜ ನಂಗೆ ಗೊತ್ತಿಲ್ಲ. ಅಷ್ಟಿದೆಯಾ? ಸತ್ಯವಲ್ವೇ, ನಾನು ಮುಂಚೆ ಹೇಳಿರೋದನ್ನೇ ಹೇಳಿದ್ದು.
ಅಂದರೆ ಅವಾಗ ತಮಾಷೆಗೆ ಹೇಳ್ತಿದ್ದೆ, ಇವಾಗ ಸೀರಿಯಸ್ಸಾಗಿ ತಗೊಬಿಟ್ರು ಅಷ್ಟೇ. ನಾನು ತಮಾಷೆಗೆ ಹೇಳಿದ್ದು, ಎಲ್ಲ ನೀನು ಮಾಡೋದಲ್ಲ ತಮ್ಮ. ಬಟ್ ಎಸ್ ಎ ಗೇಮ್ ಆಗಿ ಹಂಗೆ ಪ್ರವೋಕ್ ಅದು ಕಾನ್ಸೆಪ್ಟ್ ಅದಾಗಿರೋದ್ರಿಂದ ಟ್ರಿಗರ್ ಮಾಡಬೇಕಾಗಿದೆ ಅಷ್ಟೇ. ಇಲ್ಲಿ ಮನಸ್ಸಲ್ಲಿ ಏನಿಲ್ಲ, ಸತ್ಯವಲ್ಲ ನಿಮ್ಮ ಬಗ್ಗೆ ತಲೆಯಲ್ಲಿ ತುಂಬ ಇದೆ, ಮನಸ್ಸಲ್ಲಿ ಸತ್ಯವಲ್ಲ ಏನಿಲ್ಲ. ಏನಿಲ್ಲ. ಹಂಗಾಗಿ ನಾನು ಹೇಳೋದೇನೆಂದರೆ ಎಲ್ಲೋ ಒಂದು ಕಡೆ ತಪ್ಪಾಗಿರ್ಬೋದು, ಎಲ್ಲೋ ಒಂದು ಕಡೆ ಕ್ಷಮಿಸಿ ಅಂತ ಹೇಳ್ತಾ 2 ಮಾತು ಮುಗಿಸಿದೆ. ಆಯಿತು. ಏನು ಒಬಿಡಿಯಂಟ್ ಸ್ಟೂಡೆಂಟ್. ಅಯ್ಯೋ ಸಖತ್ ಡವ್ ಮಾಡ್ತೀಯ. ಅಲ್ಲ ಸಾರಿ ಕೇಳ್ಬಿಟ್ಟು ಬಂದೆ. ಹೇಗೆ ಅವನು ಯಾಕೆ ಹೋದ್ಲಲ್ಲ ಪಾಪ ಊಟ ಎಲ್ಲ ಕಣ್ಣಿದಾಗ್ಬಿಟ್ಟು. ನನಗೂ ಮಾತ್ರ ಇದು ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂದ್ಬಿಟ್ಟು ನಿಮಗೆ ಹಳ್ಳ ನೋಡ್ಬಿಟ್ಟು ನಿಮ್ಮ ಹಳ್ಳದ ಮೇಲೆ ಗೋರಿ ಕಟ್ಬಿಟ್ರಲ್ಲ ಸರ್. ನಾನು ಸಾರಿ ಕೇಳಲ್ಲ ಬಿಡು, ಬಟ್ ಅದು ಊಟ ಕೇಳಬೇಡ, ಅದು ಹೇಳ್ಬೇಡ, ಇದು ಬೇಡ ಅಂದ್ಬಿಟ್ಟು ಇವ್ರು ಕರ್ಕೊ ಅಳ್ತವ್ರೆ ಅಲ್ಲೂ ಬಂದು ಬಟ್ಟೆ ಒಣಗಿ ಹಾಕ್ಬಾರ ಹೇಳ್ರು. ಅಳ್ತವ್ರೆ ಬಂದು ಒಂದ್ಸಲ ಸಾರಿ ಕೇಳ್ಬಿಡು, ಒಂದ್ಸಲ. ದಿನ 54 ಬೆಳಗ್ಗೆ 10:10. ಬೆಳಗ್ಗೆ 10:25. ಏನೋ ಚೆನ್ನಾಗಿ ರೆಡಿ ಮಾಡ್ದ ನಿನ್ನ ಪ್ರಾಣ ಸ್ನೇಹಿತಿಯ ಬೆಳಗಾನ. ಓಹೋ ಏನ್ರೀ 3/4 ಗಂಟೆ ಕೇಳೋರಲ್ರಿ ಮೊಸರ. ಬಿಗ್ ಬಾಸ್ ನಂಗೆ ಮೊಸರು ಬೇಕು, ORS ಬೇಕು. ಬಸ್ಸು ಸಾರಿ ಕೇಳಿಯಾ? ಕೇಳ್ಬಿಟ್ರೆ ಮಾತ್ರ ಗಲಾಟೆ ಆಗೋಯ್ತವೆ. ನಾನು ಕೇಳಿಲ್ಲ, ನೀನ್ ಕೇಳಿ ಅಂತ ತೋರಿಸ್ತೀನಿ ಸರ್. ಕೈಯೆಲ್ಲ ಅದು ಕಾಲ್ ಅಂತ ಕೇಳಿ ಅಂತ ಪ್ರವೋಕ್ ಮಾಡ್ತಾ ನೀನ್ ಕೇಳಿ ಅಂತ ಪ್ರವೋಕ್ ಮಾಡ್ತಾವ್ರೆ. ಕೈನ ಕಾಲು ಅಂತ ತಿಳ್ಕಕ್ಕಣ್ಣ, ಕಾಲ ಕೈ ಅಂತ ತಿಳ್ಕಕ್ಕ. ಇದೇ ಕಣ ಬರೀ ಓಳು. ನೀನು ಯಾಮಾರ್ಬೇಡ, ಸುಳ್ಳು ಹೇಳ್ತಾವ್ರೆ. ನೀನು ನಿನ್ ನಿಲುವು ತಕೋ ಅಷ್ಟೆ. ಬೆಳಗ್ಗೆ 11:40. ನಗೆ ಅನ್ನೋದು ಇರಬೇಕಲ್ಲ ಅಲ್ಲಿ. ಸುಮ್ಮನೆ ಹೋತ್ರ ಅಂತಾರೆ ಇಲ್ಲಿ. ಹಾಗೆಲ್ಲ ಸುಮ್ಮನೆ ಹೋತ್ರ ಅಂತಾರ. ನಾ ಹೋತ್ರ ಅನ್ಸ್ಲಾಕ ಇಷ್ಟ ಇಲ್ಲ. ಅಯ್ಯೋ ನಿಮ್ದೊಂಥರ ಪ್ರಾಬ್ಲಮ್ ಮಾಡೋಣ ಮನೇಲಿ. ನಿಂದು ದೊಡ್ಡ ಪ್ರಾಬ್ಲಮ್ ನನಗೆ. ನಿಮ್ದೇ ದೊಡ್ಡ ಪ್ರಾಬ್ಲಮ್, ತಲೆನೋವು. ನಿನ್ ಯಾರು ಮಾತಾಡ್ಸಿರಿ? ನಿಮ್ ಯಾರು ನೀವ್ ಯಾವ ಮಾತು ಹೇಳಂಗಿಲ್ಲ. ಹಂಗೆ ಏನ್ ಹೇಳ್ತಾ ಇದೀರಾ ನೀವು? ನಿನ್ ಯಾರು ಕೇಳ್ಯಾರು? ಯಾವ ಟೋನ್ ಅಲ್ಲಿ ಹೇಳ್ತಾ ಇದೀರಾ ನೀವು? ಯಾರು ಮಾತಾಡ್ತಾ ಇದೀರಿ? ಯಾವ ಟೋನ್ ಅಲ್ಲಿ ಹೇಳ್ತಾ ಇದೀರಾ? ಫಸ್ಟ್ ಆಫ್ ಆಲ್ ಮೂರ್ ಯಾವಾಗ ಬಂದಾಗಿಂದಾನು ನೋಡ್ತೀನಿ. ನೀನ್ ಕೇಳಿ ರಕ್ಷಿತಾ ಅಂತ ಕರೆದಿನಿ. ರಕ್ಷಿತಾ ಮಾತಾಡ್ತೀನಿ. 3 ಸತಿ ಕರೆದಿದ್ದೀನಿ. ನೀನ್ ರಕ್ಷಿತಾ ಅಂತ ಮಾತಾಡ್ತೀನಿ. ಬನ್ನಿ ಅಲ್ಲಿ ಮಾತಾಡ್. ಅಲ್ಲ ಯಾವ ಮುಖ ಸಿಣಿಸ್ಕೊಂಡೆ ಮಾತಾಡ್ಬೇಕು ಅಂತ. ರಕ್ಷಿತಾ ಮಾತಾಡ್ತಿದ್ದಿಲ್ಲ. ಈ ನಮ್ಮ ನೀ ಕಾಮಿಡಿ ತಾನೇ ಮಾಡ್ತಾ ಇದ್ದೀರಿ. ಯಾರು ಕಾಮಿಡಿ ಮಾಡ್ತಾರೋ? ಅಲ್ಲಿ ಏನ್ ಹೇಳ್ತಾ ಇದ್ದೆ ಅದು ನಮ್ಮ ಮಧ್ಯೆ ಮಾತಾಡ್ತೇನೆ ಅಂತ ಹೇಳ್ಬೇಕಾದ್ರೆ ಹುಚ್ಚಿಡ್ದಿದ್ಯಾ ಅದಿದ್ಯಾ? ನಾವು ನಿತ್ ಮೇಲೆ ಮಾತಾಡ್ಬೇಕಲ್ಲ. ನೀ ಬೇಡ ಮಾಡೋಣ. ಏನ್ ಬೇಡ? ಏನ್ ಬೇಡ? ನಿಜವಾಗ್ಲೂ ಬೇಡ. ಏನ್ ಬೇಡ? ಏನ್ ಬೇಡ? ಹೇಳ್ತಾ ಇದೀನಿ. ಯಾವಾಗ್ನೇ ಬೇಡ. ಎಲ್ಲದಕ್ಕೂ ಹಿಂಗೋಗು ಅಲ್ಲೋಗು. ನಾನು ಮಾತಾಡ್ಸಕ್ ಬಂದಿಲ್ಲ, ಅದನ್ನ ಮಾತಾಡ್ಸಕ್ ಬಂದಿಲ್ಲ, ಹಂಗೆ ಹಿಂಗೆ ಬರೀ ಇದೇ ಆಯ್ತು ನಿಮ್ದು. ಸುಮ್ನೆ ಅವಳೆ ನಿಂದೆಲ್ಲ ಗೊತ್ತು. ಹೋಗ ಹಿಂಗ ಹಂಗ ಮಾತಾಡ್ಬಾರ್ದು. ಹಂಗೆ ನಾನು ಗೊತ್ತು ಹೋಗತ್ತೆ. ನಿನ್ ಗೊತ್ತು ಹೋಗ ನನಗೆಲ್ಲ ಅಧಿಕಾರ ಕೊಟ್ಟಿಲ್ಲ ನಿಮ್ಗೆ ಇದ್ದಿದೆ ಅಂತ ಹೇಳಕ್ಕೆ. ಏನ ಏನ ಗೊತ್ತೀಗ? ಏನ ಗೊತ್ತಿ? ಅಪ್ಪಿ ಹೇಳಿದ್ರೆ ಏನಾಯ್ತು? ನೀನು ಮಾತಾಡ್ಸಲ್ಲ ಬಿಟ್ಟಿಲ್ಲ.
ಅಪ್ಪಿ ನಾನು ಬಾಯ ಕೆಲಸ ಬರ್ಬಿಟ್ಟಿಗೆ ಹೋಗ್ರು ಸುಮ್ಮನೆ ಅವ್ರೇನೋ ಒಂದು ಬ್ಲಾಗ್ ಮಾಡ್ಕೊಂಡು ಏನೋ ಇದು ಮಾಡ್ತಾ ಇದ್ರು, ರಿವ್ಯೂ ಕೇಳ್ತೀನಿ ಅಂದಾಗ ಕಸ್ಟಮರ್ಸ್ ಬರ್ತಾರೆ, ನೀವು ಹೇಳ್ಬೇಕು ಅಟೆಂಡ್ ಮಾಡ್ಬೇಕಂದ್ರೆ ಕಸ್ಟಮರ್ಸ್ ಬಂದಾಗ ಸ್ಮೈಲ್ ಮಾಡ್ಕೊಂಡು ಮಾಡ್ಬೇಕು ಅಂತ ಅಂದೆ. ಸುಮ್ನೆ ಯಾವಾಗ್ಲೂ ಹಿಂಗಂತ ಅಂದ್ರೆ ಅವಳಿಗೋಸ್ಕರ ಅಂದಿಲ್ಲ ತಾನೆ. ಇಲ್ಲಪ್ಪ ಏನ್ ಜರೂರತ್ ಇಲ್ಲ ನನಗೇನೈತಿ ಇಲ್ಲಿ ಮೂಗ್ ತೋರ್ತಾರ ಸುಳ್ಳ ಯಾರು ಅನಿಸ್ಕೊಂತಾರೆ ಅವ್ರು ಯಾರು ಹೇಳಕ್ಕೆ ಅಲ್ವಾ ಬಿ ನಿಂಗೆ ಲಾಸ್ಟ್ ವಾರ್ನಿಂಗ್ ಕೊಡತ್ತನ ನಿನಗೆ ಹೆಣ್ಣು ಮಗಳ ಕಿಮ್ಮತ್ ಕೊಡತ್ತ ಮತ್ತೆ ನಾನು ತಿರುಗಿದ್ರೆ ಹೊಟ್ಟೆ ಕೇಳೋದು ಮತ್ತೆ ಲಾಸ್ಟ್ ವಾರ್ನಿಂಗ್ ಕೊಡತ್ತ ಮತ್ತೆ ನಿಂಗನ ಲಾಸ್ಟ್ ವಾರ್ನಿಂಗ್ ಕೊಡತ್ತ ನಿಂಗನ ನಾ ಹೇಳತ್ರ ಸುಮ್ಮ ಹೋಗತ್ರ ಮತ್ತೆ ಏ ಅಪ್ಪೇ ಹೇಳತ್ರ ಮತ್ತೆ ಹೆಂಗ ಮರ್ಯಾದೆ ಕೊಡ್ತೀನಿ ಮತ್ತೆ ನಿನಗೆ ಹೆಂಗಸದ ಮರ್ಯಾದೆ ಕೊಡ್ತೀನಿ ಮತ್ತೆ ಹೇಳ ಅಧಿಕಾರ ನಿಮಗಿಲ್ಲ. ಇಗ್ನೋರ್ ಮಾಡಿ ಬಾ ನೀನು. ತಿರುಗಾಡಕತ್ತೈತಿ ಅಂತ ನೋಡ್ರಿ ದನಿ ನೋಡ್ರಿ ನಿಮ್ಮ ಮನೇಲಿ ಇಟ್ಕೊಳ್ಳಿ ಅವೆಲ್ಲ ಇಲ್ಲ ನಡಿಯಲ್ಲ. ಅಪ್ಪೇ ಮನೇಲಿ ಪನೇಲಿ ಎತ್ತು ಏನ್ರ ಮಾತಾಡಕತ್ತಂದ್ರ ಅಪ್ಪೇ ಹೇಳತ್ತನ ಮನೇಲಿ ಪನೇಲಿ ತನಕ ಹೋಗ್ಬೇಡ. ನಾನು ಮನೇಲಿ ನನ್ನ ವಿಚಾರ ನಿನ್ಗೆ ಗೊತ್ತಿಲ್ಲ, ನಿನ್ನ ವಿಚಾರ ನನಗೆ ಗೊತ್ತಿಲ್ಲ. ಸುಮ್ಮ ಆದ್ಮೇಲೆ ಪಾಲ್ತು ಹಿಂಗಿಲ್ಲ ಮನೆ ವಿಚಾರ ಪಚಾರ ನನ್ನ ವಿಷಯ ನಿಂಗೆ ಗೊತ್ತಿಲ್ಲ, ನಿನ್ನ ವಿಷಯ ನನಗೆ ಗೊತ್ತಿಲ್ಲ. ಸೀರಿಯಸ್ ಆಗಿ ಹೇಳು ನೀನು. ಮಧ್ಯಾಹ್ನ 1:35. ಸಂತೂರ್ ಪ್ರಸಿದ್ಧ ಚಂದನ ಮತ್ತು ಹರಿಶಿನ ಫಾರ್ಮುಲಾದಿಂದ ಸಹಜವಾಗಿ ಹೊಳೆಯುವ ತ್ವಚೆಯನ್ನು ನೀಡಿ ನಿಮ್ಮನ್ನು ಎಲ್ಲರ ಗಮನ ಸೆಳೆಯುವಂತೆ ಮಾಡುತ್ತದೆ. ಮಹಿಳೆಯರಲ್ಲಿ ಯುವ, ಆಧುನಿಕ ಮತ್ತು ಆತ್ಮವಿಶ್ವಾಸಿ ಮನೋಭಾವವನ್ನು ಸಂತೂರ್ ಎಂದೆಂದಿಗೂ ಸಂಭ್ರಮಿಸುತ್ತದೆ ಹಾಗೂ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ವಿಯಾಗಲು ಪ್ರೇರೇಪಿಸುತ್ತದೆ. ಈಗ ಸಂತೂರ್ನ ಆತ್ಮವಿಶ್ವಾಸ ಮತ್ತು ಯೌವನದ ಹೊಳಪನ್ನು ಆಚರಿಸುವ ಸಲುವಾಗಿ ಸಂತೂರ್ ವತಿಯಿಂದ ಮನೆಯ ಸದಸ್ಯರಿಗೆ ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನು ನೀಡುತ್ತಿದ್ದಾರೆ. ಮನೆಯ ಸದಸ್ಯರು 2 ತಂಡಗಳಾಗಿ ವಿಂಗಡಣೆಗೊಳ್ಳಬೇಕು. ನಂತರ ತಂಡಗಳು ಮನೋರಂಜನಾತ್ಮಕ ಹಾಗೂ ಕ್ರಿಯಾತ್ಮಕವಾಗಿರುವ 1 ನಿಮಿಷದ ರೀಲ್ ಅನ್ನು ತಯಾರಿಸಬೇಕು. ಉತ್ತಮ ರೀಲ್ ಪ್ರದರ್ಶಿಸಿದ ಒಂದು ತಂಡ ಈ ಚಟುವಟಿಕೆಯನ್ನು ಗೆಲ್ಲುತ್ತದೆ. ಗೆದ್ದ ತಂಡ ಸಂತೂರ್ ಗಿಫ್ಟ್ ಹ್ಯಾಂಪರ್ಗಳನ್ನು ಬಹುಮಾನವಾಗಿ ಪಡೆಯುತ್ತದೆ. ಮಧ್ಯಾಹ್ನ 2:15. ಕಾಲೇಜ್ ಫ್ರೆಶರ್ಸ್ ಲಿಸ್ಟ್ ಬಂದಿದೆ. ಸ್ಪಂದನ, ಜಾನ್ವಿ, ಕಾವ್ಯ, ಯಾರಿರಲ್ಲ, ಹೊಸ ಪ್ರೊಫೆಷನಲ್ ಕಡೆ ಯಾರು ಇವಳು? ಫಸ್ಟ್ ಡೇ ಕಾಲೇಜ್ಗೆ ನನಗೆ ಕಾಂಪಿಟೇಷನ್ ಕೊಡಂಗೆ ಬಂದಿದ್ದಾಳೆ. ವಿಚಾರಿಸ್ಕೊಂತೀವಿ. ಹಲೋ, ಯಾರು ನೀನು? ಜೂನಿಯರ್ ಆಗಿರಬೇಕು. ಇನ್ಮೇಲೆ ಸೀನಿಯರ್ ಹೇಳ್ದಂಗೆ ಕೇಳಬೇಕು. ಕಾಲೇಜಲ್ಲಿ ಹಿಂಗೆಲ್ಲ ಬರಂಗಿಲ್ಲ. ನಾಳೆಯಿಂದ ಲಕ್ಷಣವಾಗಿ ಬರಬೇಕು. ಯಾವ ಡಿಪಾರ್ಟ್ಮೆಂಟು? ಕಂಪ್ಯೂಟರ್ ಸೈನ್ಸ್. ಮಮ್ಮ, ನೀವು ತುಂಬಾ ಚಂದ ಕಾಣಿಸ್ತಾ ಇದ್ದೀರಾ. ಅಲ್ಲಿ ಕಾಣಿಸ್ತಿದೆಯಲ್ಲ ಪ್ರೊಫೆಸರ್ ನೇಮ್, ಅದು ನಾನೇನೆ. ಮ್ಯಾಮ್, ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ. ನಿಮ್ಮ ಸೀಕ್ರೆಟ್ ಏನು? ನನ್ನ ಅಮ್ಮನ ಸೌಂದರ್ಯದ ರೀಸನ್ ಅಂತ ಗೊತ್ತುಂಟಾ? ಸಂತೂರ್. ಸಂತೂರಾ? ಎಸ್, ಯು ಲುಕ್ ಸೋ ಯಂಗ್. ಥ್ಯಾಂಕ್ ಯು. ಸಂತೂರ್. ಈಗ ನನ್ನ ಹುಲಿಗಳು ಐತವೆ, ಹಸಿದ ಎಬ್ಬುಲಿಗಳೇ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ರೀಲ್ ಕಾಂಟೆಸ್ಟಲ್ಲಿ ನನ್ನ ಟಾಪಿಕ್ ಬಂದು ಡ್ಯಾನ್ಸ್. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ರೀಲ್ ಕಾಂಟೆಸ್ಟ್ ನಡೀತಿದೆ. ಇದು ನಡೀತಿರೋದು ನಮ್ಮಂಥ ಯಂಗ್ಸ್ಟರ್ಸ್ಗೆ. ನೀವಿಲ್ಲಿ ಏನು ಮಮ್ಮಿ, ನೀನು ಯಾವತ್ತಿದ್ರು ನಿನಗೆ ಬೇಕಾಗಿರೋ ರೀತಿನೇ ಬದುಕಿರೋದು. ಸಂತೂರಿದ್ರೆ ಎಲ್ಲವೂ ಸಾಧ್ಯ. ಮೈ ಲೈಫ್ ಮೈ ರೂಲ್ಸ್. ಸೂಪರ್. ನಮ್ಮ ಮಮ್ಮಿ ಯಾವತ್ತಿದ್ರು ಸೂಪರ್. ನಮ್ಮ ಮಮ್ಮಿ ಯೂಸ್ ಮಾಡ್ತಾರೆ ಸಂತೂರ್. ನಮ್ಮ ಮಮ್ಮಿ ಯೂಸ್ ಮಾಡ್ತಾರೆ ಸಂತೂರ್. ಎಷ್ಟೇ ಏಜ್ ಆದ್ರೂ ಡೋಂಟ್ ಕೇರು, ಯಾಕಂದ್ರೆ ಸಂತೂರು ವಂಡರು. ಥ್ಯಾಂಕ್ ಯು. ನಿಮಿಷ. ಡೆಡಿಕೇಟೆಡ್ ಟು ಆಲ್ ಮದರ್ಸ್. ಏನೇ ಆದರೂ ಅವರ ಲೈಫ್ ಅವರ ರೂಲ್ಸ್. ಯಾಕಂದರೆ ನಮ್ಮಮ್ಮ ಕೂಡ ಅವ್ರ ಇಷ್ಟದಂಗೆ ಬದುಕಿರೋದು, ಇಲ್ಲಿರೋ ಅಮ್ಮ ಕೂಡ ಅವ್ರ ಇಷ್ಟದಂಗೆ ಬದುಕ್ತಿರೋದು. ಎಸ್,
ಥ್ಯಾಂಕ್ಸ್ ಫಾರ್ ದ ಕ್ವೆಶ್ಚನ್ ಬ್ರೋ. ಇವ್ರದೇ ಶೈಲಿಯಲ್ಲಿ ಒಂದಷ್ಟು ಹಾಡುಗಳನ್ನಾಗ್ಬೋದು ಅಥವಾ ಮ್ಯಾನರಿಸಮ್ಸ್ ಆಗ್ಬೋದು, ಅದ್ರ ಜೊತೆಗೆ ಸಂತೂರನ್ನ ಬಳಸಿ ಅವ್ರು ಅಡ್ವರ್ಟೈಸ್ ಮಾಡಬೇಕು ಅಂತ ಹೇಳಿರೋದ್ರಿಂದ, ಆ ಪ್ರಾಡಕ್ಟನ್ನು ಸರಿಯಾದ ರೀತಿಯಲ್ಲಿ ನೀವು ಅಡ್ವರ್ಟೈಸ್ ಮಾಡಿರೋದ್ರಿಂದ ಆ ಒಂದು ಕಾರಣನ ಮುಖ್ಯವಾಗಿ ಇಟ್ಕೊಂಡು ಈ ತಂಡವನ್ನು ನಾವು ನಾನು ಮಮ್ಮಿ. ಥ್ಯಾಂಕ್ ಯು ಸಂತೂರ್. ಮಗಳೇ ತುಂಬಾ ಚಿಕ್ಕ ಮಗಳೇ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸಂತೂರ್, ಥ್ಯಾಂಕ್ ಯು. ಫೋಟೋನ ಹಿಡ್ಕೊತೀಯ? ಮಧ್ಯಾಹ್ನ 3 ಗಂಟೆ. ನನಗೆ ಈ ವಾರದ ಉತ್ತಮ ಸೂರಜ್. ಟಾಸ್ಕ್ ಫಸ್ಟ್ ಏನು ಟೀಮ್ ಚೂಸ್ ಮಾಡಿದ್ರು ಕೊನೆವರೆಗೂ ಅಲ್ಲೇ ನಿಂತರು. ಅದ್ರ ಜೊತೆಗೆ ಅಡುಗೆ ಕೆಲಸಗಳಲ್ಲೂ ತುಂಬ ಇನ್ವಾಲ್ವ್ಮೆಂಟ್ ಇತ್ತು. ಕಳಪೆ ಅಶ್ವಿನಿ ಮ್ಯಾಮ್ ಅಂತ ಅನಿಸ್ತು. ಕಾರಣ ಕ್ಯಾಪ್ಟನ್ ಆಗಬೇಕು ಅಂತ ಮನೆ ಎಲ್ಲರೂ ನಾನಾಗಬೇಕು ಅಂತ ಕಾಯ್ತಾ ಇದ್ದೀವಿ. ಸಿಕ್ಕಂಥ ಅವಕಾಶನ ಎಲ್ಲೋ ಒಂದು ಕಡೆ ಕಳ್ಕೊಂಡ್ರು ಅಂತ ಅನಿಸ್ತು. ಯಾಕಂದರೆ ಅವ್ರು ಕೊಟ್ಟಂಥ ಕಾರಣ ನಾನು 12 ನಿಮಿಷ ಆದಮೇಲೂ ಕೂತಿದ್ದೆ, ಏನು ಹೇಳ್ತೀರಾ ಅಂತ ತಿಳ್ಕೊಬೇಕಾಗಿತ್ತು ಅಂತ. ಅಗೇನ್ ಇಟ್ಸ್ ಹರ್ ಪರ್ಸ್ಪೆಕ್ಟಿವ್, ಬಟ್ ಆ ಅವಕಾಶನ ಕಳ್ಕೊಂಡಿದ್ದು ಎಲ್ಲೋ ಒಂದು ಕಡೆ ನನಗೆ ಕಳಪೆ ಅನಿಸ್ತು. ಹಾಗಾಗಿ ಅಶ್ವಿನಿ ಮ್ಯಾಮ್ ಥ್ಯಾಂಕ್ ಯು. ನನ್ನ ಇದೇ ವೀಕ್ ಉತ್ತಮ ಸೂರಜ್ ಅನ್ನ. ಓಕೆ, ಇದೇ ವೀಕ್ ನನಗೆ ವ್ಯಕ್ತಿತ್ವ ನಿಮ್ಮ ತುಂಬ ಇಷ್ಟ ಆಯಿತು. ಸಮ್ವೇರ್ ನನಗೆ ಸ್ವಲ್ಪ ಬೇಜಾರಾಯಿತು ಗಿಲಿಯಿಂದ. ಸೊ ನಾನು ಕಳಪೆ ಗಿಲಿಗೆ ಕೊಡ್ತೀನಿ. ಕಾರಣ ಅದೇ ವ್ಯಕ್ತಿತ್ವ, ಸ್ವಲ್ಪ ವ್ಯಕ್ತಿತ್ವ ಅಲ್ಲಿ ಕಾಂಪ್ರಮೈಸ್ ಆಯಿತು. ನನ್ನ ಈ ವಾರದ ಉತ್ತಮ ರಕ್ಷಿತಾ. ಯಾಕಂದರೆ ಕಳೆದ ವೀಕೆಂಡ್ ಎಪಿಸೋಡ್ ಆದಮೇಲೆ ತುಂಬ ಚೇಂಜಸ್ನ ನಾನು ರಕ್ಷಿತಾನಲ್ಲಿ ನೋಡ್ತಾ ಇದ್ದೀನಿ. ತುಂಬ ಸೈಲೆಂಟ್ ಆಗಿದ್ದಾಳೆ, ಟಾಂಟ್ ಕೊಡೋದು ಅದು ಯಾವುದೂ ಕಾಣಿಸ್ತಾ ಇಲ್ಲ. ಅಶ್ವಿನಿ ಅವರು ಊಟ ಮಾಡದಿದ್ದಾಗ ಓವನಲ್ಲಿ ಇಟ್ಟಿದ್ದೀನಿ ತಿನ್ನೋಕೆ ಹೇಳೋದಿರ್ಬೋದು. ನಾನು ಸ್ನಾನಕ್ಕೆ ಹೋದಾಗ ಬಿಸಿನೀರು ಬರ್ತಾ ಇರಲಿಲ್ಲ, ಬಿಸಿನೀರು ತಂದು ಕೊಡೋದ ಗ್ಯಾಸ್ ಸ್ಟವ್ ಮೇಲೆ ಬಿಸಿ ಮಾಡಿ ಅಂತ ಹೇಳಿದ್ದಿರ್ಬೋದು. ಟಾಸ್ಕ್ ಅಂತ ಬಂದಾಗಲೂ ತುಂಬ ಚೆನ್ನಾಗಿತ್ತು ಇನ್ವಾಲ್ವ್ಮೆಂಟು. ಈ ವಾರದ ಉತ್ತಮ ರಕ್ಷಿತಾ. ಕಳಪೆ ಅಂತ ಬಂದಾಗ ನನಗೇನು ರಾಶಿ ಕೊಡ್ತೀನಿ. ಇನ್ನೇನು ಇಲ್ಲ, ಅದು ಸ್ಟಾರ್ಟ್ ಮಾಡಿದ್ದು ನಾನೇ, ಬಟ್ ಎಲ್ಲೋ ಅದು ಇಂಟೆನ್ಷನಲಿ ನನಗೆ ಅದು ಹಿಟ್ ಮಾಡಿದ್ದು ಅಂತ ಅನ್ನಿಸ್ತು. ಬಟ್ ಅದಾದಮೇಲೆ ಏನು ಸ್ವಲ್ಪ ಗೆಸ್ಚರ್ ಅದು ಯಾವುದು ನನಗೆ ಅದು ಇಷ್ಟ ಆಗಿಲ್ಲ, ಹಾಗಾಗಿ ರಾಶಿಕ. ಕಳಪೆ ಗಿಲ್ಲಿಗಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಮನುಷ್ಯ ಒಬ್ಬ ಕ್ಲೋಸ್ ಆದ್ಮೇಲೆ ಅವ್ರು ಮಾತಾಡೋ ರೀತಿ ಹೆಂಗಿರ್ತೈತಿ ಅಂದ್ರೆ ಅತಿಯಾಗಿ ಅನಿಸ್ಕೋತಾನ ಅಂತ ಹೇಳಿಸಿಂದ ಏನು ಬೇಕಾದ ಮಾತಾಡ್ರೆ ಆಗೋದಿಲ್ಲ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅಲ್ಲಿ ಒಂದು ಸ್ಟಾಪ್ ಮಾಡಬೇಕು. ಇಷ್ಟ ಇಲ್ಲಂದ್ರೂ ಮಾಡಕ್ಕೆ ಹೋಗ್ತಾರಲ್ಲ, ಇಲ್ಲಿ ಸ್ವಲ್ಪ ಮೈತೈತೆ ಅನ್ನೋದು ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಉತ್ತಮ ಅಂತ ಬಂದಾಗ ನಾನು ರಘು ಸರ್ನ ಚಾಯ್ಸ್ ಮಾಡ್ಕೊತೀನಿ. ಯಾಕಂದ್ರೆ ಅವ್ರು ಇಷ್ಟೆಲ್ಲ ಅವ್ರು ಹೆಂಗದಾರೋ ಇಲ್ಲೋ ಗೊತ್ತಿಲ್ಲ. ನಾವು ನೋಡಿದ ಪ್ರಕಾರ ಅವ್ರ ವ್ಯಕ್ತಿತ್ವ ಆಯಿತು, ಅವ್ರ ಮನಸ್ಸಾಯಿತು, ಅವ್ರದ್ದೊಂದು ಗುಣ ಆಯಿತು, ಅವ್ರದ್ದೊಂದು ಸ್ವಭಾವ ಆಯಿತು. ನಮ್ಮಲ್ಲಿ ಇಲ್ಲಿ ಯಾರಿಗೂ ನೋವು ಮಾಡುವಂಥದ್ದು ಏನೂ ಕಂಡು ಬಂದಿಲ್ಲ. ಆದರೂ ಈಗ ಇಲ್ಲಿ ಮಾಡಿದ್ದೆಲ್ಲ ಸಹಿಸ್ಕೊಂಡು ಏನೂ ಅನ್ನದೇ ಒಂದು ಮಗು ಥರ ತೋರಿಸ್ತಾರಲ್ಲ ಅವ್ರ ಮೇಲೆ ಪ್ರೀತಿ, ಅದಕ್ಕೆ ನಾನು ಅವ್ರಿಗೆ ಉತ್ತಮ ಅಂತ ಕೊಡ್ತೀನಿ. ನನಗೆ ಉತ್ತಮ ಧ್ರುವಂತ್ ಅವರು. ಯಾಕೆ ಧ್ರುವಂತ್ ಅಂದರೆ ಅವರೇ ನಿಂತ್ಕೊಂಡ್ರು, ನಾನು ಆಡ್ತೀನಿ ಆ ಗೇಮ್ನ ಒಂದು ಕಾನ್ಫಿಡೆಂಟಲ್ಲಿ. ಆ್ಯಂಡ್ ಆ ಗೇಮ್ನ ಕೂಡ ತುಂಬ ಚೆನ್ನಾಗಿ ವಿನ್ ಮಾಡಿ ಎಲ್ಲರಿಗೂ ಒಂದು ಪ್ರೂವ್ ಮಾಡ್ತಾರೆ. ಆ್ಯಂಡ್ ಆ ವಿನ್ನಿಂಗ್ ಮೂಮೆಂಟ್ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಸೊ ಉತ್ತಮ ಬಂದು ಧ್ರುವಂತು. ಕಳಪೆ ಅಶ್ವಿನಿ ಗೌಡ ಅವ್ರಿಗೆ ಕೊಡ್ತೀನಿ. ರೀಸನ್ಸ್ ತುಂಬ ಇದೆ, ಬಟ್ ನನಗೆ ಎಲ್ಲ ಅರ್ಟ್ ಆಯಿತು ಅದು ಮಾತ್ರ ಹೇಳ್ತೀನಿ. ಮೊದಲನೇದು ಉಸ್ತುವಾರಿ ಅಂತ ಕೊಟ್ಟಾಗ ಅದು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟೀಸು. ಆ್ಯಂಡ್ ಅವ್ರ ಟೀಮ್ ನೋಡ್ಕೊಳ್ಳೋ ಬದಲು ಅವ್ರು ಇನ್ನೊಂದು ಟೀಮ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲಿ ತುಂಬ ಮಿಸ್ಟೇಕ್ಸ್ ನಡೀತಾ ಇತ್ತು. ನಾವು ಕೂಡ ಅವ್ರಿಗೆ ಹೇಳ್ತಾನೆ ಇದ್ವಿ, ನೋಡಿ ಇಲ್ಲಿ ಮಿಸ್ಟೇಕ್ಸ್ ನಡೀತಾ ಇದೆ ಅಂತ. ಬಟ್ ಇಗ್ನೋರ್ ಮಾಡಿ ಆಪೋಸಿಟ್ ಟೀಮ್ನ ನೋಡಿಕೊಂಡು ಅಲ್ಲಿ ಗಿಲ್ಲಿ ಜೊತೆ ಜಗಳ ಆಡ್ತಾಯಿದ್ರು. ಅದೊಂದು ಪಾಯಿಂಟು. ನಾನು ಯಾವುದೇ ಇಂಟೆನ್ಷನ್ ಇಟ್ಕೊಂಡು ಮೈಂಡಲ್ಲಿ ಅವ್ರಿಗೆ ಜೋರಾಗಿ ಮಾತಾಡಬೇಕು, ಹರ್ಟ್ ಮಾಡಬೇಕು ಅಂತ ಕರೆದಿರಲಿಲ್ಲ. ಆ್ಯಂಡ್ ಆ ಕಾನ್ವರ್ಸೇಷನ್ನು ಎಲ್ಗೋ ಹೋಗಿ ಅವರು ವಾಯ್ಸ್ ರೈಸ್ ಮಾಡಿ ಆಮೇಲೆ ನಾನು ಮಧ್ಯದಲ್ಲೊಂದು ಹೋಗು ಬಾ ಅಂತ ಮಾತಾಡಿದೆ. ಅದಾದಮೇಲೆ ನಾನು ಸುಮ್ಮನೆ ಆಗಿ ಇಲ್ಲಿ ಬಂದು ಕೂತಿದ್ದೆ. ಸೂರಜ್ ಆ್ಯಂಡ್ ಧನುಷ್ ಅವ್ರು ನನ್ನ ಕರ್ಕೊಂಬಂದು ಒಳಗೆ ಕೂರಿಸಿದ್ರು. ಬಟ್ ಅಲ್ಲೊಂದು 20-25 ನಿಮಿಷ ಅಷ್ಟು ದೊಡ್ಡ ಮಾಡೋ ಅಂಥ ವಿಷಯನೇ ಇರಲಿಲ್ಲ. ಅಲ್ಲಿ ನಂಗೆ ಯಾಕೋ ಕಳಪೆ ಅಶ್ವಿನಿ ಗೌಡ. ಸೊ ನಾನು ಉತ್ತಮ ಧ್ರುವಂತ್ ಅವ್ರಿಗೆ ಕೊಡ್ತೀನಿ. ಬಿಕಾಸ್ ಟಾಸ್ಕಲ್ಲಿ ಅವ್ರು ತುಂಬ ಚೆನ್ನಾಗಿ ಪ್ರೂವ್ ಮಾಡಿಕೊಂಡ್ರು. ಕಳಪೆನ ಅಶ್ವಿನಿ. ನಾನು ಕಳಪೆನ ಜಾನ್ವಿ ಅವ್ರಿಗೆ ಕೊಡ್ತೀನಿ. ಟಾಸ್ಕ್ ಆಡೋ ಟೈಮಲ್ಲಿ ಅವ್ರು ತೆಗ್ದಿದ್ದ ವಿಷಯಗಳು, ಅವ್ರು ಮಾತಾಡಿದ್ದು ಮಾತು ನನಗೆ ಯಾವುದೂ ಸರಿ ಅನಿಸಿಲ್ಲ. ಸೊ ನನ್ನ ಪ್ರಕಾರ ಕಳಪೆ ಅವರು. ಉತ್ತಮ ನಾನು ಸೂರಜ್ಗೆ ಕೊಡ್ತೀನಿ. ಟೀಮ್ ಎಫರ್ಟ್ಸ್ ಇತ್ತು, ನಾವು ಸೋಲ್ತಿದ್ದೀವಿ ಅಂತ ಗೊತ್ತಿದ್ರೂ ಕೂಡ ಅವ್ನು ಟೀಮ್ನ ಬಿಟ್ಕೊಟ್ಟಿಲ್ಲ, ನಮ್ಗೆಲ್ಲರಿಗೂ ಚೇರ್ ಮಾಡ್ತಿದ್ದ, ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದ. ಸೊ ಸೂರಜ್ಗೆ ಉತ್ತಮ.
ಉತ್ತಮ ಧ್ರುವಂತ ಕೊಡ್ತೀನಿ. ಕಳಪೆ ಅಂತ ಬಂದಾಗ ಅಶ್ವಿನಿ ಅವ್ರಿಗೆ ಕೊಡ್ತೀನಿ. ಉತ್ತಮ ನಾನು ಧನು ಕೊಡ್ತೀನಿ. ಕಳಪೆ ನಾನು ಗಿಲ್ಲಿ ಕೊಡ್ತೀನಿ. ನಾನು ಯಾವಾಗ ನಿನ್ನ ಕನ್ಸಿಡರ್ ಮಾಡಲ್ಲ ಅಂತ ನಿನ್ನ ತಲೆಯಲ್ಲಿ ಇದ್ದಾಗ ಎಲ್ಲೋ ಅದು ಹೇಳೋ ರೀತಿ ಇನ್ನೂ ಚೆನ್ನಾಗಿದ್ದಿದ್ರೆ, ಯಾಕಂದರೆ ನಾವು ಜೊತೆಗೆ ಇರೋದ್ರಿಂದ ಬೇಜಾರಾಗುತ್ತೆ. ಬಟ್ ಅದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಹೇಳಿದಿದ್ರೆ ಎಷ್ಟೊಂದು ಜನಕ್ಕೆ ಬೇಜಾರಾಗ್ತಿರ್ಲಿಲ್ವೇನೋ, ಅದಕ್ಕೋಸ್ಕರ ಕಳಪೆ. ನನ್ನ ಉತ್ತಮ ರಘು ಸರು, ನನ್ನ ಕಳಪೆ ಧ್ರುವಂತು. ಯಾಕಂದರೆ ನಿಮ್ಮ ಮೇಲೆ ನಂಬಿಕೆ ಇನ್ನೂ ಅವ್ರಿಗೆ ಬರದೇ ಇರ್ಬೋದು. ಆ ನಂಬಿಕೆ ಬಂದ ಮೇಲೆ ನಿಮ್ಗೆ ಆಟ ಕೊಟ್ಟಿರ್ಬೋದು, ಆಟ ಗೆದ್ದ ಮೇಲೆ ನಿಮ್ಮ ಕ್ಯಾಪ್ಟನ್ಸಿ ಕೊಟ್ಟಿರ್ಬೋದು. ಅದಾದಮೇಲೆ ನೀವು ತಗೊಳ್ಳಿದ ರೀತಿ ನನಗಿಷ್ಟ ಆಗಲಿಲ್ಲ, ಅದಕ್ಕೋಸ್ಕರ. ಮಧ್ಯಾಹ್ನ 3:30. ಇದೇ ನನಗೆ ರಘು ಅವರು ಒಬ್ಬ ಕ್ಯಾಪ್ಟನ್ಸಿಯಾಗಿ ಹಾಲ್ನ ನೀವು ಗುಡಿಸ್ಬೇಕು ಅಂತ ಕೊಟ್ಟಾಗ ನನಗೆ ತುಂಬ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು. ಜಾನ್ವಿ ಅವ್ರು ಬಂದು ನಂಗೆ ಹೇಳ್ತಾರೆ, ಅಶ್ವಿನಿ ಅವರೇ ನಿಮ್ಮನ್ನು ಒಳಗಡೆ ಕರೀತಿದ್ದಾರೆ ಕ್ಲೀನ್ ಮಾಡಬೇಕು ಅಂತ. ಬರ್ತೀನಿ ಅಂತ ಅವ್ರಿಗೆ ಹೇಳ್ತೀನಿ. ವಿದಿನ್ ಒಂದು 5 ನಿಮಿಷದಲ್ಲಿ ರಘು ಅವ್ರು ಬರ್ತಾರೆ. ಬಂದವ್ರು ಏನು ಮಾತಾಡ್ತಾರೆ ಅನ್ನೋದು ಇಡೀ ಮನೆ ನೋಡಿದೆ. ನೋಡಿ ರಘು ಅವರೇ, ನನ್ನನ್ನು ಅಶ್ವಿನಿ ಅವರೇ ಅಂತಾನೆ ಕರಿಬೇಕು ಅನ್ನೋದು ನಾನು ನಿಮಗೆ ಪಾಯಿಂಟ್ ಔಟ್ ಮಾಡಿ ಹೇಳಿದ್ದೀನಿ. ಅಶ್ವಿನಿ ಹೆಸರು ಅಷ್ಟೇ, ಅಶ್ವಿನಿ ಅವರೇ ಅಂತಾನೆ ನನ್ನನ್ನು ಕರಿಬೇಕು, ಅಶ್ವಿನಿ ಅವರೇ ಅಂತಾನೆ ನೀವು ನನ್ನನ್ನು ಕರಿಬೇಕು ಅಂತ ನಾನು ಹೇಳಿದ್ದೀನಿ. ನನ್ನನ್ನು ಕರಿಬೇಕು, ನನ್ನ ಜೊತೆ ಮಾತಾಡ್ಬೇಕಂದ್ರೆ ಹಂಗೆ ಮಾತಾಡಿಸ್ಬೇಕು, ಅದು ನನ್ನ ಇದು. ಬಟ್ ನಿನ್ನೆ ಇಷ್ಟೆಲ್ಲ ವಿಚಾರ ಆದಾಗ ನೀವು ಬಂದು ಒಬ್ಬ ಕ್ಯಾಪ್ಟನ್ ಆಗಿ ನನಗೆ ಹೇಳುವಾಗ ನಿಮ್ಮ ಡ್ಯೂಟೀಸು ನೀವು ಕರೆಕ್ಟಾಗಿ ಮಾಡ್ತಿದ್ದೀರಾ ಅಂತ ನೀವು ಸ್ವಲ್ಪ ನೋಡಬೇಕಾಗತ್ತೆ ರಘು ಅವರೇ. ಮೈಕನ್ನ ನೀವು ಬಿಟ್ಬಿಟ್ಟು ಬಂದಾಗ ಎಲ್ಲರ ಹತ್ರ ಹೋಗಿ ನೀವು ಸಾರಿ ಕೇಳಿದ್ದೀರಾ? ನೀವು ನೆನ್ನೆ ಮಲ್ಕೊಂಡ್ಬಿಟ್ಟು ನಂದು ಆಮೇಲೆ ಮಾತಾಡಿ, ನಂದು 100% ತಪ್ಪೆ, ನಂದು 100% ತಪ್ಪೇನೆ. ಅವ್ರು ಕೇಳಿದಾರ? ಇಲ್ಲ. ಅಲ್ಲ, ಅವ್ರು ಸಾರಿ ಕೇಳಿದಾರ? ಅವ್ರು ಸಾರಿ ಕೇಳಿದಾರ? ಈ ಮನೇಲಿ ಕ್ಯಾಪ್ಟನ್ಗೆ ಒಂದು ರೂಲ್ಸು, ಇಡೀ ಕಂಟೆಸ್ಟೆಂಟ್ಸ್ಗೆ ಒಂದು ರೂಲ್ಸ್ ಆಗುತ್ತೆ. ನೀನ್ ಫಸ್ಟ್ ಕರೆಕ್ಟ್ ಆಗಿರ್ಬೇಕು, ಆಮೇಲೆ ಇನ್ನೊಬ್ರಿಗೆ ಹೇಳ್ಬೇಕು. ಈ ವಾರ ಏನ್ ಮಾಡ್ಕೊಂಡ್ ಬಂದಿದ್ದಾರೆ ನಾನೇ ಹೇಳ್ತೀನಿ. ಕಳಪೆ ರಘು, ಕ್ಯಾಪ್ಟನ್ ರಘು, ಉತ್ತಮ ರಕ್ಷಿತಾ. ಈ ಬಾರಿಯ ಉತ್ತಮಕ್ಕೆ ನಾನು ಸೂರಜ್ ಅವ್ರನ್ನ ಆಯ್ಕೆ ಮಾಡ್ತೀನಿ. ಕಳಪೆ ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಹೇಳ್ತಾರೆ. ಆ ಮಾತಿಗೆ ಬಹುಶಃ ಅಶ್ವಿನಿ ಮೇಡಮ್ ಅವರು ಭಾಳ ಸೂಕ್ತ ಆಗ್ತಾರೆ. ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಹೋಗ್ತೀನಿ, ಮೇಡಮ್ ಕನ್ವಿನ್ಸ್ ಆಗಿರ್ತಾರೆ ನನ್ನ ಬಿಡ್ತಾರೆ ಅಂತ. ಅಲ್ಲಿಗೆ ಬಂದು ಮತ್ತೆ ಧನುಷ್ 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 ಅಂತ ನನ್ನ ಮೇಲೆ ಹೇರ್ತಾರೆ. ನಾನು ಅಲ್ಲೂ ಅಪ್ಸೆಟ್ ಆಗ್ತೀನಿ. ಬಟ್ ಮ್ಯಾಮ್ ಯಾಕೆ ನೀವು ಹೀಗೆ ಮಾಡ್ತಾ ಇದ್ದೀರಿ ಅಂತ ಪದೇ ಪದೇ ಅವ್ರ ಹತ್ರ ಕೇಳ್ತಿದ್ದೀನಿ. ಏನಕ್ಕೆ ನನ್ನನ್ನು ಕಳ್ಸೋದ್ರಲ್ಲಿ ಪ್ರಾಬ್ಲಮ್ ಏನಿದೆ? ನಿನ್ನೆ ಹೋಗಿದ್ದಾರೆ ಅವ್ರ ಆಟಕ್ಕೆ, ಆಲ್ರೆಡಿ ಗೆದ್ದಿದ್ದಾರೆ, ಇಟ್ಸ್ ಮೈ ಟರ್ಮ್, ನಾನು ಹೋಗಬೇಕು ಅಂತ. ನಾನು ಕ್ಯಾಪ್ಟನ್ ಆಗಿ ನನ್ನ ನಿರ್ಣಯ ತಗೊಳ್ತೀನಿ ಅಂತ ಭಾಳ ರೂಢಾಗಿ ಹೇಳೋಗ್ತಾರೆ. ಆಗ ನನಗೆ ಟ್ರಿಗರ್ ಆಗುತ್ತೆ. ಈ ಆಟಕ್ಕೆ ನಾನು ಹೋಗೇ ಹೋಗ್ತೀನಿ, ಐ ವಾಂಟ್ ದಿಸ್ ಆಪರ್ಚುನಿಟಿ ಅಂತ ನನ್ನ ಸ್ಟ್ಯಾಂಡಿಗೆ ನಾನು ಸ್ಟ್ರಾಂಗ್ ಆಗಿ ತಗೊಳ್ತೀನಿ. ನಾನು ಆ ಆಟನ ಆಟ ಆಡ್ತೀನಿ. ಸೊ ಇನ್ನೂ ಇದೆ ಹೇಳ್ಕೊಳ್ಳೋದಕ್ಕೆ, ಬಟ್ ಐ ಡೋಂಟ್ ವಾಂಟ್ ಟು, ಬಿಕಾಸ್ ಯಾರು ನೋಡ್ತಾ ಇದ್ದಾರೆ. ಸೊ ಈ ಸರ್ತಿ ಕಳಪೆನ ನಾನು ಅಶ್ವಿನಿ ಮೇಡಮ್ ಅವ್ರಿಗೆ ಕೊಡ್ತೀನಿ. ಸೂಪರ್. ಈ ಸರಿ ಉತ್ತಮನ ನಾನು ನಿಜವಾಗ್ಲೂ ಸೂರಜಣ್ಣಂಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಕಳಪೆ ಅಂತ ಬಂದಾಗ ಭಯ ಆಗ್ತಿದ್ಯಾ? ಇಮೋಷನಲ್ ಆಗ್ಬೇಡ ಗಿಲ್ಲಿ. ಕಳಪೆ ಅಂತ ಬಂದಾಗ ನಾನು ನಿಜವಾಗ್ಲೂ ಸ್ಪಂದನದಿಂದ 5ನೇವರಾಗಿರೋ ಅಶ್ವಿನಿ ಮೇಡಮ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಸರ್, ನನ್ನ ಪ್ರಕಾರ ಈ ವಾರ ಕಳಪೆ ಪ್ರದರ್ಶನ ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಕಳಪೆ ಅನ್ಸಿದ್ದು ನನಗೆ ರಘು ಸರ್. ಯಾಕಂದರೆ ಕ್ಯಾಪ್ಟನ್ ಆದಾಗ ಒಂದು ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಏನೇ ಸಿಚುವೇಶನ್ ಬಂದರು. ಆಮೇಲೆ ತಪ್ಪು ಮಾಡಿದಾಗ ಫಸ್ಟು ಬೇರೆಯವ್ರಿಗೆ ಪಾಯಿಂಟ್ ಔಟ್ ಮಾಡೋಕ್ಕಿಂತ ಮುಂಚೆ ಅವ್ರು ಫಸ್ಟ್ ಸರಿ ಇದ್ದಾರೆ ಅಂತ ಅವ್ರು ನೋಡ್ಕೋಬೇಕಾಗುತ್ತೆ. ಅದೊಂದು ಹೀಟೆಡ್ ಸಿಚುವೇಷನಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಇದ್ದಾಗ ನಾವೇ ಮೇ ಬಿ ಒಂದು ಸ್ಟೆಪ್ ಹಿಂದೆ ತೊಗೋಬೇಕಾಗಿತ್ತೇನೋ ಅಂತ ನನಗನ್ನಿಸ್ತು. ಸೊ ಕಳಪೆ ರಘು ಸರ್ಗೆ. ಉತ್ತಮ ಅಂತ ಬಂದಾಗ ನಾನು ಈ ವಾರ ಸ್ಪಂದನಂಗೆ ಕೊಡ್ತೀನಿ. ಯಾಕಂತಂದರೆ ಈ ವಾರ ತುಂಬ ಅವಳು ಡಿಮೋಟಿವೇಟೆಡ್ ಆಗಿರೋದು ನೋಡಿದೆ. ಆಮೇಲೆ ತುಂಬ ಸಲ ಕಷ್ಟಪಟ್ಟು ನಾನು ಟಾಸ್ಕಲ್ಲಿ ಆಡಬೇಕು ಅಂತಲೂ ಅಂದ್ಲು. ಅವಳಿರೋ ಎಫರ್ಟ್, ಅವಳಿಗೆ ಎಷ್ಟು ಕೆಪಾಸಿಟಿ ಇದೆ ಅದಕ್ಕಿಂತ ಜಾಸ್ತಿ ಎಫರ್ಟ್ಸ್ ಒಂದು ಟಾಸ್ಕಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತಾಳೆ. ಆಮೇಲೆ ಆಗಿಲ್ಲ ಅಂತ ಕೂಡ ತುಂಬ ಬೇಜಾರು ಮಾಡ್ಕೋತಾಳೆ. ಅದಕ್ಕೋಸ್ಕರ ಉತ್ತಮ ಸ್ಪಂದನಂಗೆ. ಸೊ ಎಲ್ಲರೂ ವೋಟ್ ಮಾಡಿದ ಪ್ರಕಾರ ಈ ವಾರ ಉತ್ತಮ ಪ್ರದರ್ಶನ ನೀಡಿದ್ದು ಸೂರಜ್. ಆಮೇಲೆ ಈ ವಾರ ಕಳಪೆ ಪ್ರದರ್ಶನ ನೀಡಿರೋದು ಅಶ್ವಿನಿ ಅವರು. ಕೊಡ್ಲಿಲ್ಲ ಅಂದ್ರೆ ಹೆಂಗ್ ವೈಸ್ ಕ್ಯಾಪ್ಟನ್. ಕಂಗ್ರ್ಯಾಚುಲೇಷನ್ ಸೂರಜ್. ಗೆದ್ದೈತಿ ಬಾಲ ಹಿಡಿಯೋದ್ ಗಿಲ್ಲಿ. ಯಾರು ಗೆದ್ರು ಅವರಿಂದ ಹೋಗ್ಬಿಡ್ತಾನೆ. ಮಧ್ಯಾಹ್ನ 3:55. ಥ್ಯಾಂಕ್ ಯು. ನನ್ನ ಟೀಮ್ಗೆ ನೀನು ಅಷ್ಟು ಜೆನ್ಯೂನ್ ಆಗಿ ಆಟ ಆಡಿದ್ದಕ್ಕೆ. ಅಲ್ಲಿ ನನ್ನ ಕೋಪದಲ್ಲಿ ನಿನ್ನ ಬಗ್ಗೆ ಹೇಳೋಕ್ಕಾಗಲಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಟೀಮ್ ಸ್ಪಿರಿಟ್ ಹಾಗೆ ಇರಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
Come on, baby, let's go on the bullet. ಅಯ್ಯಪ್ಪ ಹಾಂ ಕೊಡ್ಬೋದು, ಯಾಕೆ ಕ್ಯಾಪ್ಟನ್ ಹೋಗ್ಬಾರ್ದಂತ ಏನೋ ರೂಲ್ಸ್ ಇದೆಯಾ? ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಅಶ್ವಿನಿ ಮ್ಯಾಮ್. ಥ್ಯಾಂಕ್ ಯು ಅಭಿ. ರೆಸ್ಟ್ ಮಾಡ್ಬೋದು. ಅದೇ ಸಾಫ್ಟ್ ಇತ್ತು ಅನ್ಸುತ್ತಾನೆ. ಇಲ್ಲ ಇದು ಗಟ್ಟಿ ಇದೆ, ಚೆನ್ನಾಗಿದೆ ಆ್ಯಕ್ಚುಲಿ ಇದು.